ಫಾದರ್ ನನ್ ಬಗ್ಗೆ ಕೇಳಿದ್ರೆ ನಾನ್ ಕೇಳಿದೆ ಅಂತ ಹೇಳಮ್ಮ. ಓಕೆ ಅಮ್ಮ. ಕಾಲ್ ನೋವಿರೋದ್ರಿಂದ ಬರಕ್ಕಾಗ್ಲಿಲ್ಲ ಅಂತ ಫಾದರ್ಗೆ ಹೇಳ್ಬಿಡು. ಓಕೆ ಅಮ್ಮ, ನಾನ್ ಹೇಳ್ತೀನಿ. ಈಗ್ಲೇ ಲೇಟ್ ಆಯ್ತು, ಬರ್ತೀಯ ಇಲ್ವೋ? ಎಷ್ಟೊತ್ ಮಾಡ್ತಾಳೆ ಇವಳು. ಅಜ್ಜಿ ಹೋಗಿ ಬರ್ತೀನಿ. ಬಾಯ್ ಬಾಯ್. ಚರ್ಚ್ ಒಳಗ್ ಬರಲ್ವಾ? ಇಲ್ಲ, ನಾನ್ ಬರಲ್ಲ. ಇಷ್ಟು ದೂರ ಬಂದಿದ್ದೀರಲ್ವಾ ಅಪ್ಪ, ಬಂದ್ ಹೋಗಿ. ಇಲ್ಲ ಮಗಳೇ, ನನಗ್ ಸ್ವಲ್ಪ ಕೆಲಸ ಇದೆ, ನೀವ್ ಹೋಗ್ ಬನ್ನಿ. ಮಾತ್ ಬಿಟ್ರೆ ಇನ್ನೇನ್ ಕೆಲ್ಸ ಇದೆ ನಿಮ್ಗೆ? ಹೋದ್ ವಾರನೂ ನೀವ್ ಇಲ್ಲೇ ಕೂತಿದ್ರಿ, ಫಾದರ್ ಹುಡುಕ್ತಿದ್ರು. ನೀವ್ ಹೋಗಿ. ಬಾ ಮಗಳೇ. ಬರಲ್ಲ ಅಂದ್ರೆ ಬೇಡ ಬಿಡಿ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ. ನ್ಯಾನ್ಸಿ. ಹಾಯ್, ಹೇಳಿ. ಎಲ್ಲಿದೆಯಾ? ಮನೇಲಿ. ಓ, ನಾನಿಲ್ಲಿ ಕ್ಲಾಸಲ್ಲಿದ್ದೀನಿ, ರಿಹರ್ಸಲ್ಗೆ. ಏನು ಹೇಳಿ. ಕ್ಯಾನ್ ವಿ ಮೀಟ್ ಟುಡೇ? ಇಲ್ಲ, ಸ್ವಲ್ಪ ಕೆಲಸ ಇದೆ. ಓಕೆ, ನೋ ಪ್ರಾಬ್ಲಮ್. ಸರಿ, ನಾನೊಂದು ಹೇಳ. ಓ ಶೋರ್, ಅದರಲ್ಲೇನಿದೆ? ಇವಾಗ ಹೇಳ. ಓ ಸರಿ, ವಿಡಿಯೋ ಕಾಲ್ ಮಾಡ್ತೀನಿ. ಓಕೆ ಕಟ್ ಮಾಡಿ. ಓಕೆ ಓಕೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ ನೀನಿಲ್ಲದೆ. ಓ, ಬಾ ಮಗಳೇ. ಅಮ್ಮ, ನೀವು ಕೂತ್ಕೊಂಡಿರಿ, ನಾನು ಈಗಲೇ ಬಾರಮ್ಮ. ಬರ್ತೀನಿ. ನಾವು ವಾಪಸ್ ಹೋಗ್ಬೇಕಾದ್ರೆ ಮಾರ್ಕೆಟ್ ಕಡೆಯಿಂದ ಹೋಗೋಣ. ಚರ್ಚ್ಗೆ ಹೋದ್ಮೇಲೆನಾ? 2 kg ಬೀಫ್ ತಗೊಂಡು ಹೋಗ್ಬೇಕು. ಮತ್ತೆ ಆ ಜಾರ್ಜ್ ಬರೋ ಸಾಧ್ಯತೆ ಇದೆ. ಕೂತ್ಕೊಳ್ಳಮ್ಮ.
ಲಾರಾಗೆ ಏನಾದರೂ ಡೆವಲಪ್ಮೆಂಟ್ ಕಾಣ್ತಿದ್ಯಾ? ಇಲ್ಲ, ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ. ಚರ್ಚ್ಗೆ ಹೋಗೋದು, ಪ್ರಾರ್ಥನೆ ಮಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವ್ ಅವ್ರನ್ನ ಪ್ರೇಯರ್ ಕಳ್ಸಿದ್ರೆ ಹೇಗೆ? ಮೊದ್ಲೊಂದ್ಸಲ ಕರ್ಕೊಂಡ್ ಹೋಗಿದ್ವಲ್ಲ, ಏನ್ ಪ್ರಯೋಜನ ಆಯ್ತು? ಹಾ, ಈಗ ಅಲ್ಲಿ ತುಂಬಾ ಫಾದರ್ಸ್ ಇದ್ದಾರೆ, ಏನೇ ಪ್ರಾಬ್ಲಮ್ಸ್ ಇದ್ರೂ ಸರಿ ಮಾಡ್ತಾರೆ. ಜೋಸಫ್, ಹೌದು, ನೀನ್ ಯಾಕೆ ಚರ್ಚ್ಗೆ ಹೋಗಲ್ಲ? ಅದು ಅದು ಪಕ್ಕದಲ್ಲಿ ನನಗೊಂದು ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಅಮ್ಮನ್ ನೋಡ್ಕೊಂಡು ಮಿರ್ಲೆನ್ ನೋಡ್ಕೊಂಡು ಚರ್ಚ್ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡೆ. ಅಲ್ವಾ ಬೆನ್ಸಿ? ರೋಶ್ನಿ ಅಕ್ಕ ಮತ್ತೆ ಬೆರ್ಲಿನ್ ಬಂದಿದ್ದಾರೆ ಅನ್ಸುತ್ತೆ. ಎಷ್ಟಾಯ್ತು? 50 ರೂಪಾಯಿ. ತಗೊಳ್ಳಿ. ಜಯಶಂಕರ್ ಆಹಾ, ಮಿರ್ಲೆ ಮಗಳೇ, ಕ್ಲಾಸಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಅಂಕಲ್. ಹೋದ್ ಸರಿ ತಗೊಂಡಿರೋದ್ಕಿಂತ ಈ ಸರಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಬೆನ್ಸಿ ಆಂಟಿ, ಇಲ್ಲಿ ಬನ್ನಿ ಮಾತಾಡೋಣ. ನೀನ್ ಲಾರಾ ನೆನ್ಸ್ಕೊಂಡು ಚಿಂತೆ ಮಾಡಬೇಡ. ನನ್ನ ಅಜ್ಜಿ ಹತ್ರ ಹೇಳಿದ್ದೀನಿ ಅವನ್ನ ಧ್ಯಾನಕ್ಕೆ ಕರ್ಕೊಂಡು ಹೋಗೋದ್ರ ಬಗ್ಗೆ. ನನ್ಗದ್ರಲ್ಲಿ ಯಾವ ನಂಬಿಕೆನೂ ಇಲ್ಲ ಅಂಕಲ್. ಡೋಂಟ್ ವರಿ. ಆಂಟಿ, ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ನನ್ ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ ಟಾಪ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಹಲೋ ತಂದ್ರಿ? ಮಿಸ್ಟರ್ ಜಾರ್ಜ್. ವಿತಿನ್ 15 minutes ಐ ವಿಲ್ ಬಿ ದೇರ್. ಓಕೆ. ನಿಮ್ ಅಮ್ಮ? ಟಾಪ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದ್ರಿ? ಬೆನ್ಸಿ, ಬಾ ಹೋಗೋಣ. ಹಾಗಿದ್ರೆ ಸರಿ, ನಾವು ಹೋಗ್ತೀವಿ. ಆಂಟಿ, ನಾನು ಹೋಗಿ ಬರ್ತೀನಿ. ಅಕ್ಕ, ಆಮೇಲೆ ಸಿಗೋಣ. ಸರ್, ಲಾಸ್ಟ್ ಕ್ಲಾಸ್ ನೀವೊಂದು ಫೀಲಿಂಗ್ ಸಾಂಗ್ ಹೇಳ್ಕೊಟ್ರಲ್ವಾ, ಅದನ್ನೇ ಹೇಳ್ಕೊಡಿ ಪ್ಲೀಸ್. ಅದಕ್ಕೇನ್ ಜಾಸ್ಮಿನ್? ಅನಿಸುತ್ತಿದೆ ಯಾಕೋ ಇಂದು ತಾನೆ. ಅದೇ ಹಾಡೋಣ. ಆ. ರೆಡಿ? ಅನಿಸುತ್ತಿದೆ ಯಾಕೋ ಇಂದು ನೀನೇ ನನ್ನ ಒಳಡೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಅಂತ Okay, then next Sunday we will be practicing another song. Okay? Bye. ಫಾದರ್, ಆ ಫ್ರಾನ್ಸಿಸ್ ಮುಲ್ಲೆಕಲ್ ಬಗ್ಗೆ ಏನೋ ವಿಷಯಗಳು ಕೇಳಿ ಬರ್ತಾ ಇರೋದು. ದೇವ್ರ ಹತ್ರ ಹೀಗೆಲ್ಲ ಭಯ ಭಕ್ತಿ ಇಲ್ಲದೆ ಅವನಿಗೆ ಈ ಥರ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಸುಮ್ಮನೆ ಬೇರೆಯವ್ರ ಮರ್ಯಾದೆನೂ ಹಾಳು ಮಾಡ್ತಾ ಇದ್ದಾನೆ. ಬರ್ತಾ ಬರ್ತಾ ವಿಶ್ವಾಸಗಳಿಗೆಲ್ಲ ಹಳೆ ರೀತಿ ಫಾದರ್ ಮೇಲೆ ನಂಬಿಕೆನೇ ಇಡ್ತಾ ಇಲ್ಲ ಫಾದರ್. ಅವ್ರದ್ದು ಯಾಕೋ ತಪ್ಪು ಅಂತ ಹೇಳ್ತೀಯಾ? ನಿಮಿಷಕ್ಕೆ 40 ಸರಿ ಅವನು ಕೇಳೋ ಅಂಥದ್ದು ಬಿಷಪ್ ಬಗ್ಗೆ, ಫಾದರ್ಸ್ ಬಗ್ಗೆ ರೇಗ್ಸೋಂಥ ವಿಷಯನೇ ಅಲ್ವಾ ಅದು? ಆ ಸಿಸ್ಟರ್ JC ಕುಲವೆತ್ತರ್ ಬುಕ್ ಬಗ್ಗೆ ನೀವು ಕೇಳಿದ್ದೀರಲ್ಲ, ಎಲ್ಲ ಅದರಲ್ಲಿ ಓಪನ್ ಆಗೇ ಬರ್ದಿದ್ದಾರೆ. ನಾನು ಓದಿದ್ದೀನಿ. ಸಿಸ್ಟರ್ ಬರ್ದಿರೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಎಲ್ಲ ಸತ್ಯನೇ ಅಲ್ವಾ ಅವ್ರು ಬರ್ದಿರೋದು. ಫಾದರ್, ಫಾದರ್ ರೂಮ್ಗೆ ಹೋಗ್ಬಿಟ್ಟು ಫಾದರ್ನ ನೋಡ್ಬೇಕಾದ್ರೆ, ಇಲ್ಲ ಫಾದರ್, ನೀವು ದೊಡ್ಡ ಫಾದರ್ನ ನೋಡ್ಬೇಕಾದ್ರೆ ಒಂದು ಹೆಲ್ಪ್ ಮಾಡಬೇಕು. ಏನದು? ಅದು ಸೆಮಿನಾರ್ಗೆ ಸೇರಿರೋ ಹೊಸ ಹುಡುಗರಿಗೆ ಇದಕ್ಕೂ ಮುಂಚೆ ನಡೆದಿರೋ ಹಾಗೆ ಇಡೀ ದಿನಕ್ಕೆ 4 ಹೊತ್ತು ಅವ್ರಿಗೆಲ್ರಿಗೂ ಹಾಗಲಕಾಯಿ ಕಷಾಯ ಕೊಡ್ಬೇಕು ಅಂತ ಹೇಳ್ಬಿಡಿ. ಅವ್ರಿಗೆ ಬರೀ ಕಷಾಯ ಕುಡಿ ಅಂತ ಹೇಳಿ ಏನೋ ಪ್ರಯೋಜನ? ಫಾದರ್, ನನ್ಗೀಗ್ಲೇ ಒಂದು ವಿಷಯ ಜ್ಞಾಪಕ ಆಯ್ತು. ನಿಮ್ಮ ಟ್ರಾವೆಲ್ ಟಿಕೆಟ್ ಇದೆಯಲ್ಲ, ಥಾಮಸ್ ಕೊಟ್ಟು ಹೋಗಿದ್ದಾರೆ. ನನಗೆ ಈಗಷ್ಟೇ ಹೇಳಿದೆಯಲ್ಲೋ ದಡ್ಡ. ನಾನು ಥಾಮಸ್ ಫಾದರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೆ. ಈಗ ನಾನು ಕಾಲ್ ಮಾಡಿದ್ರೆ ನನಗೆ ಅವಮಾನ ಆಗ್ತಾಯಿತ್ತು. ಅಯ್ಯೋ ಫಾದರ್, ನಾನು ಮರ್ತೋಗಿದ್ದೆ ಫಾದರ್. ಹೋಗು, ಆ ಟಿಕೆಟ್ನ ತಗೊಂಡು ಬಾ, ಇಲ್ಲ ಅಂದರೆ ಮತ್ತೆ ಮರ್ತೋಗ್ತೀಯ ನೀನು. ಸರಿ ಸರಿ. ಫಾದರ್, ಎಲ್ಲ ಕಲೆಕ್ಷನ್ಸ್ ಇದರಲ್ಲೇ ಇದೆ. ಇಡಿ ಇಲ್ಲಿ. ಥ್ಯಾಂಕ್ ಯು ಫಾದರ್. ಇದೇ ತರ ಪ್ರತಿದಿನ ಎಲ್ರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಸಂತೋಷವಾಗಿರುತ್ತೆ. ಏನ್ ಅಡಿಗೆ ಇದು?
ವಾಟ್ ಈಸ್ ದಿಸ್? ಬಾಯಲ್ಲಿ ಇಡೋಕ್ಕಾಗ್ತಿಲ್ಲ ನೀವು ಮಾಡಿರೋದು. ಆ ಥರ ಏನು ಇಲ್ವಲ್ಲಪ್ಪ. ನನ್ ಜೊತೆ ಮಾತ್ರ ಯಾಕೆ ಹೀಗಿದ್ದೀರಾ? ನೆಮ್ಮದಿಯಾಗಿ ಒಂದ್ ಪೆಗ್ಗುನು ಕುಡಿಯಕ್ಕಾಗಲ್ಲ, ಒಳ್ಳೆ ಊಟನೂ ಇಲ್ಲ. ಮೈ ಜೀಸಸ್, ಇವನ್ ಸ್ವಭಾವ ಸ್ವಲ್ಪ ಬದಲಾಯಿಸು. ಅಮ್ಮ ಅಮ್ಮ, ನೀವು ಊಟ ಮಾಡಿ. ಸ್ವಾಮಿ ತಂದೆ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿರೋಂಗೆ ಮಾಡಪ್ಪ. ದಿನು, ನಿಂಗೆ ಗೊತ್ತಾಯ್ತಾ ನಾನೇನ್ ಬೇಡ್ಕೊಂಡೆ ಅಂತ? ಅದು ಯಾವಾಗಲೂ ಗೊತ್ತಿರೋದೇ ಅಲ್ವಾ, ನನ್ನ ಮದುವೆ ಬಗ್ಗೆನೇ ಅಲ್ವಾ? ಅಂತೂ ನಿನ್ಗೆ ಅರ್ಥ ಆಯ್ತಲ್ವಾ? ನೀನು ಒಳ್ಳೆ ಸುಮ್ಮನಿರಮ್ಮ. ಮುಂದಿನ ವರ್ಷದ ಜಾತ್ರೆಗೆ ಮುಂಚೆ ಈ ನಿನ್ ತಾಯಿ ಆಸೆನ ನೆರವೇರಿಸ್ತೇನೋ? ಓ ಅಮ್ಮ, ನಾನು ಕೇಳಿ ಕೇಳಿ ಸಾಕಾಗೋಯ್ತು. ಎಸ್ ಸರಿ ಇದನ್ನೇ ಹೇಳ್ತೀಯಾ? ಏನಂದ್ರೆ ಅದು ನಡೆಯೋ ಟೈಮಿಗೆ ನಡೆಯುತ್ತೆ, ಗೊತ್ತಾಯ್ತಾ? ಮತ್ತೇನಂದ್ರೆ ನಿಮ್ಮ ಅಸ್ಥಿನ ಹೇಗೆ ಗಂಗೆಲಿ ಬಿಡೋದು ಅಂತ. ಹೋಗ. ಸರಿ ಬಾಮ್ಮ, ಊಟಕ್ಕೋಣ, ಹಸುವಾಗ್ತಿದೆ. ಇವನೊಬ್ಬ. ಮದುವೆ ಎಲ್ಲ ಆಗುತ್ತೆ ಬಿಡಮ್ಮ. ಅಪ್ಪ, ಏನು? ನನ್ಗಿವತ್ತು ಬೆಳಿಗ್ಗೆ ಡಾನ್ಸ್ ಪ್ರಾಕ್ಟೀಸ್ ಇದೆ, ಸ್ವಲ್ಪ ಟೈಮಿಗೆ ಹೋಗ್ಬೇಕು. ನನ್ನನ್ನು ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀರಾ? ನೀನ್ ಯಾವಾಗ್ಲೂ ಅಮ್ಮನ ಜೊತೆ ತಾನೇ ಹೋಗ್ತೀಯಾ? ನಾನು ಇವತ್ತು ಬೇರೆ ದಾರಿಲಿ ಹೋಗ್ತಿದ್ದೀನಿ. ನಿಮ್ಮ ಅಮ್ಮನ್ನೇ ಕೇಳು. ಮಗಳೇ, ಬೇಜಾರು ಮಾಡ್ಕೋಬೇಡ, ನಾನು ಡ್ರಾಪ್ ಮಾಡ್ತೀನಿ. ಬಾ. ಈ ಹುಡುಗನ್ಗೆ ಏನ್ ಇವತ್ತಿಷ್ಟೊಂದು ಅರ್ಜೆಂಟು? ಅಮ್ಮ, ಡೆಪ್ಯೂಟಿ ಮ್ಯಾನೇಜರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಬೇಕು ಹೋಗ್ಬೇಕು. ನೋಡು, ನಾನು ಇಡ್ಲಿ ಟೀ ಅಯ್ಯೋ ಮಾಡಿಟ್ಟಿದ್ದೀನಿ. ಬೇಡಮ್ಮ. ಟೀ ಆದ್ರೂ ಕುಡಿದು ಹೋಗೋ. ಬೆಳಿಗ್ಗೆ ಹೊತ್ತು ತಿಂಡಿ ತಿಂದಿಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಓ, ಈಗ ನನ್ಗೇನಾಗಿದೆ ಸರಿಯಾಗಿ ನೋಡಿ. ಮತ್ತೆ ನನಗೆ ಅಡ್ವೈಸ್ ಮಾಡಿದ್ ಸಾಕು. ನೀವು ಸರಿಯಾದ ಟೈಮ್ಗೆ ಸರಿಯಾಗಿ ಊಟ ಮಾಡಿ, ಇಲ್ಲ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ನನ್ ಮುದ್ದು ಮೀನಾಕ್ಷಿ ಅಮ್ಮ, ನೀನ್ ಸುಮ್ನೆ ನಾನು ಇರೋ. ಬರ್ತೀನಿ. ಹ, ಈ ಪೇಪರು ಎತ್ಕೊಂಡಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಯಾಕೆ ಬೇಕು? ಏನ್ ಮುಟ್ಟಿ ಅಮ್ಮ, ಬೆಳಗ್ಗೆ ಕಂಪ್ಲೇಂಟು? ಇದೇನು ಹಿಂಗಾಗಿದೆ, ಸರಿಯಾಗಿ ನೀರು ಹಾಕೋದಿಲ್ವಾ? ಇಂಥ ಬಿಸಿಲಿಗೆ ಎಷ್ಟು ನೀರು ಹಾಕಿದ್ರು ಅಷ್ಟೇ. ಸೊಪ್ಪು, ಪಡವಲ್ಕಾಯಿ, ಬೀನ್ಸು ಎಲ್ಲ ಸುಟ್ಟೋಯ್ತು. ಮುಂದಿನ ಸಲ ಮಳೆ ಬಂದ್ರೇನೆ ಹಾಕೋದು. ಸುಮ್ಮನೆ ದುಡ್ಡು ಯಾಕೆ ಹಾಳು ಮಾಡೋದು? ನಾವು ಅದೆಲ್ಲ ಸರಿ ಮಾಡಿದ್ರೆ ಆಯ್ತು. ನಡೀರಿ ಒಳಗೆ. ಓ ಸರಿ. ನೋಡಪ್ಪ, ಬೆಳಿಗ್ಗೆ ಏನಾದರೂ ತಿನ್ನೋದನ್ನ ಮರಿಬೇಡ. ಓ ಅಯ್ಯೋ ಅಮ್ಮ, ನಾನು ತಿಂತೀನಿ ಅಂತ ಹೇಳಿದ್ನಲ್ಲ, ಈಗಲೂ ಒಳ್ಳೆ ಚಿಕ್ಕ ಹುಡುಗಂಗೆ ಹೇಳ್ದಂಗೆ ಹೇಳ್ತೀರಾ. ಮಕ್ಳೆಷ್ಟೇ ದೊಡ್ಡವರಾದ್ರು ಅಮ್ಮಂಗೆ ಅವ್ರ ಮಕ್ಕಳೇ. ಸರಿಯಾದ ಸಮಯಕ್ಕೆ ತಿಂದಿಲ್ಲ ಅಂದ್ರೆ ಅದರಿಂದ ಬೇಜಾರಾಗೋದು ಅಪ್ಪ ಅಮ್ಮಂಗೇನೆ. ಅಮ್ಮ, ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಲೀವ್ ಹಾಕ್ಬೇಕಾಗತ್ತೆ. ನಾನು ತಿಂತೀನಿ ಬಿಡಮ್ಮ. ಸರಿ ಬರ್ಲಾ? ಹಾಯ್ ಹಾಯ್.
ಹಾಯ್. ಬಾಯ್ ಮಗಳೇ, ಬಾಯ್. ನೀನ್ ಯಾಕೆ ಇಷ್ಟು ಲೇಟಾಗಿ ಬಂದೆ? ನಾನು ಆವಾಗಲೇ ಹೊರಟ್ಬಿಟ್ಟೆ. ನಮ್ಮ ಅಮ್ಮ ಬರಕ್ ಲೇಟ್ ಮಾಡಿದ್ರು. ಇಲ್ಲ ಅಂದ್ರೆ ಮಾತ್ರ ನೀನ್ ಟೈಮಿಗೆ ಬಂದ್ಬಿಟ್ಯಾ? ಏಯ್, ಅವ್ನು ನಿನ್ನನ್ನೇ ನೋಡ್ತಾ ಇದ್ದಾನೆ ಅನ್ಸುತ್ತೆ. ನನ್ನನ್ನೆಲ್ಲ ನಿಮ್ಮನ್ನೇ ನೋಡ್ತಾ ಇರೋದಕ್ಕ. ಹೋಗೋಣ. ಸರಿ ಹತ್ತೋ. ಅಕ್ಕ, ಅವ್ನ್ ಗಾಡಿ ಸ್ಟಾರ್ಟ್ ಮಾಡ್ದ. ಇಲ್ಲೇ ಬರ್ತಿದ್ದಾನ. ಬಂದ್ರೆ ನಮ್ಗೇನೋ, ಹಾಗೆ ಹೋಗಕ್ ಹೇಳೋ ಅವ್ನ್ಗೆ. ಆಹಾ ಕಿಲಾಡಿ. ಎದ್ದೇಳಿ ಎದ್ದೇಳಿ, ನೋಡ್ಕೊಂಡು. ಬೇಡ, ನಾನೆತ್ತೀನಿ. ತುಂಬಾ ನೋವಾಗ್ತಿದ್ಯಾ? ಬೇರೆ ಗಾಡಿ ಯಾವುದು ಕಾಣಿಸ್ತಿಲ್ವೇ? ಬನ್ನಿ, ನಾವೇ ಹಾಸ್ಪಿಟಲ್ಗೆ ಹೋಗೋಣ. ನನ್ನ ಕಾರಲ್ಲಿ ಕೂತ್ಕೊಳ್ಳಿ. ಬನ್ನಿ ಪ್ಲೀಸ್, ಬನ್ನಿ. ಮೇಡಮ್, ಅದೇನಂದ್ರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ. ಏನಾದ್ರೂ ತೊಂದರೆ ಆದ್ರೆ ಬನ್ನಿ. ಸರಿ Okay. ಡಾಕ್ಟರ್. ಸರ್, ಓಕೆ. ಥ್ಯಾಂಕ್ಸ್. ಮೇಡಮ್, ನಿಮ್ಗೆ ಇನ್ನೂ ನೋವಿದೆಯಾ? ಇಲ್ಲ, ಔಷಧಿ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಈಗ ಅಷ್ಟೊಂದು ನೋವಾಗ್ತಿಲ್ಲ. ಸಾರಿ, ನಿಮ್ಮ ಹೆಸರು ಕೇಳಿಲ್ಲ. ಏನು ಮಾಡ್ಕೊಂಡಿದ್ದೀರಾ? ರೋಸ್ಲಿನ್, ಸೇಂಟ್ ಮೇರಿಸಲ್ಲಿ ಟೀಚರ್. ನನ್ನ ಹೆಸರು ದಿನನ್ ನಾದನ್. ನಾನು ಪಕ್ಕದಲ್ಲಿರೋ ಫೆಡರಲ್ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್. ಓಕೆ. ಮತ್ತೆ ನನ್ನ ಸ್ಕೂಟರ್. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ವರ್ಕ್ಶಾಪ್ ಕಳಿಸಿದ್ದೀನಿ, ನಾಳೆ ಸಿಗುತ್ತೆ. ನೀವೆಲ್ಲಿ ವಾಸ ಮಾಡೋದು? ಸೇಂಟ್ ಜೋಸೆಫ್ ಚರ್ಚ್ ಪಕ್ಕದಲ್ಲೇ. ಓಕೆ ಟೀಚರ್, ಸ್ಕೂಟರನ್ನು ನಾಳೆ ಕಳಿಸ್ತೀನಿ. ಈ ಟೀಚರ್ ಅಂತ ಕರೆಯೋದು ಬಿಟ್ಟು ರೋಸ್ಲಿನ್ ಅಂತ ಕರಿಬಹುದು. ಓಕೆ ಸರಿ, ಹಾಗೆ ಕರಿತೀನಿ. ಇಲ್ಲಿಂದ ಒಂದು ಆಟೋ ಸಿಗ್ಬೋದಾ? ಆಟೋ ಇಲ್ಲಿಂದ ನಿಮ್ಗೇನು ಸಮಸ್ಯೆ ಇಲ್ಲ ಅಂದರೆ ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಕಮ್. ಓಕೆ. ದಿನು, ತಿನ್ನಕ್ಕೇನಾದ್ರೂ ಕೊಡ್ಲೇನೋ? ಅದಕ್ಕೇನು ಎತ್ತಿಡಿ, ಇನ್ನೇನು ಬರ್ತಾ ಇದ್ದೀನಿ. ಇವಾಗ ಸರಿಯಾಗಿದೆ. ಏನಮ್ಮ? ಅಲ್ಲ, ಎಲ್ಲಾನು ತುಂಬಾ ಚೆನ್ನಾಗೇ ಇಟ್ಟಿದ್ಯಾ. ಅದು ಸರಿ, ನಾನು ಕರೆಕ್ಟ್ ಆಗಿದ್ರು ಹಿಡ್ಸಲ್ಲ ಅಲ್ವಾ? ನೀನ್ ಬಾರೋ. ಅಮ್ಮ ಸ್ವಲ್ಪ ನಿಲ್ಲಿ. ಅಂಬುಜಮ್ಮ, ಅವನಿಗಿಷ್ಟವಾಗಿರೋ ಏಲಕ್ಕಿ ಟೀ ತಾನೇ ಮಾಡಿರೋದು. ಅದು ನನ್ನ ಹತ್ರ ಕೇಳ್ಬೇಕಾ? ಅದ್ ನನ್ಗೂ ಗೊತ್ತು. ಅವ್ನ್ ನನ್ಗೂ ಕೂಡ ಮಗಾನೇ ಅಲ್ವಾ? ಅದು ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆ. ನನ್ಗೂ ಹಾಗೆ ಅನ್ನಿಸ್ತು. ನಾನು ಅದನ್ನ ನಿಂಗೆ ಹೇಳ್ಬೇಕು ಅನ್ಕೊಂಡಿದ್ದೆ. ಅಷ್ಟಕ್ಕೆ ನೀನೇ ಅದನ್ನ ಹೇಳ್ಬಿಟ್ಟೆ. ಟೀ ರೆಡಿ. ಏನು ಇದು ಆರ್ಸಿಟ್ಟಿದ್ಯಾ? ಅಯ್ಯೋ ಅಮ್ಮ, ಬಾಯಿಗೆ ರುಚಿ ಅಂತ ಏನಾದರೂ ತಿನ್ಬೇಕಾ?
ಇಲ್ಲಾಂದ್ರೆ ಈ ಪುಟ್ಟು ಕಡಲೆ, ಪೂರಿ ಸಾಗು, ಚಪಾತಿ, ಉಪ್ಪಿಟ್ಟು, ಪೊಂಗಲ್. ಯಾವಾಗ ನೋಡಿದ್ರು ಚಟ್ನಿ ದೋಸೆ, ದೋಸೆ ಚಟ್ನಿ, ಚಟ್ನಿ ದೋಸೆ. ಅಯ್ಯೋ ಅಮ್ಮ, ಈ ದೋಸೆ ತಿನ್ ನೀನ್ ಸಾಕಾಯ್ತು. ಕೇಳ್ತೀಯಾ? ಆದ್ರೆ ಈ ಮನೇಲಿ ವಯಸ್ಸಾಗಿರೋ ಇಬ್ರು ಹೆಂಗಸರು ಇರೋದು, ನಮ್ ಕೈಲಿ ಅದೇ ಮಾಡಕ್ಕಾಗೋದು. ನೀನೊಂದ್ ಕೆಲ್ಸ ಮಾಡು, ಒಳ್ಳೆ ಇಡ್ಲಿ, ಪೂರಿ, ಚಪಾತಿ, ಉಪ್ಪಿಟ್ಟು ಇದನ್ನೆಲ್ಲ ಮಾಡಕ್ಕೆ ಒಂದ್ ಹುಡುಗಿನ ಮದ್ವೆ ಮಾಡ್ಕೊ. ಓ ನೋಡ್ದೆ ನಾನ್ ಮಾತಾಡ್ಬಾರ್ದಾ? ಏನಿದು ಕೋತಿನಾ? ಏನಾಯ್ತು? ಹಾ ಹೋಗು. ಅಯ್ಯೋ ದೇವ್ರೆ, ಈ ಊರಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಒಬ್ಳಾದ್ರೂ ಇವನ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಈ ಹುಡ್ಗನ್ಗೆ ಏನಾದ್ರೂ ತೊಂದ್ರೆ ಇದೆಯಾ? ನನ್ ಮಗ ಅಲ್ವಾ, ಏನು ತೊಂದ್ರೆ ಇರಲ್ಲ. ಏನ್ ಮಾತಾಡ್ತಿದಾರ ವಿಶೇರ್? ಕೊಡುವಾಗ್ಲೇ ನಾನು ಹೇಳಿದ್ನಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅಂತ. ನೋಡಿ, ನಾಳೆ ಇದೇ ಸಮಯಕ್ಕೆ ಬೇಕು ನಾನು ಕೊಟ್ಟಿರೋಂಥ ಸ್ಕೂಟರ್, ಗೊತ್ತಾಯ್ತಲ್ಲ? ಹಲೋ. ಹಲೋ ರೋಸಿ. ಎಸ್ ಹೇಳಿ. ನಾನು ಸ್ಕೂಟರ್ ಇವತ್ತೇ ಕೊಡಬೇಕು ಅಂತ ಅನ್ಕೊಂಡೆ ಫೋನ್ ಮಾಡಿದೆ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೇ ಆಯಿತು. ನಾಳೆ ಹೇಗಾದರೂ ನಾನೇ ನೇರವಾಗಿ ತಲುಪಿಸ್ತೀನಿ. ಇಲ್ಲ ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ನಂಗೆ ನಾಳೆನೂ ರಜಾ. ಅಲ್ಲ, ಈಗ ನೋವೇನು ಇಲ್ಲ ತಾನೆ? ಕೈಗಾಯ ಓಕೆನಾ ಈಗ? ಈಗ ಕಮ್ಮಿ ಆಗಿದೆ. ಮತ್ತೆ ಏನಾದರೂ ಬೇಕಿದ್ರೆ ಕೇಳೋಕೆ ಮರಿಬೇಡಿ. ಓಕೆ ಸರಿ. ಸರಿ ಸರಿ, ಓಕೆ, ಸಿ ಯು. ಅಂಬುಜಮ್ಮ, ಏನ್ ಮೀನಮ್ಮ, ಈಗ್ಲೇ ಬಂದ್ಬಿಟ್ಟೆ ಮೀನಮ್ಮ. ಇಲ್ಲಿ ನೋಡಿದ್ರಾ, ಎಲ್ಲ ಬದಲಾಯ್ತು. ಈ ರೂಮ್ ಹೇಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಮತ್ತು ನಂಗೆ ಗೊತ್ತಿಲ್ವಾ? ಎಲ್ಲ ಒರೆಸಿ ಸೂಪರ್ ಆಗಿದೆ, ಈಗ ತುಂಬಾನೇ ಚೆನ್ನಾಗಿದೆ. ಗೋಪಾಲಕೃಷ್ಣ ನಾಯರ್ ಜೊತೆ ಮೀನಾಕ್ಷಿ ನೋಡಿದಾಗ ನಿಮ್ಮ ಹಳೆ ಕಾಲ ನೆನ್ಪಿಗೆ ಬರುತ್ತೆ. ಎಲ್ಲ ಒಂದು ಕನ್ಸ್ ಥರ ಆಗೋಯ್ತು. ನೀವು ಅವನ್ನ ಚೆನ್ನಾಗಿ ಗಮನಿಸಿದ್ರಾ? ಗಮನಿಸ್ದೆ, ಅವನಲ್ಲಿ ತುಂಬ ಬದಲಾವಣೆ ಆಗಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಅದೆಷ್ಟು ಸಲ ಬೇಡ್ಕೊಂಡಿದ್ದೀರಾ? ಅದಕ್ಕೆಲ್ಲ ಫಲ ಸಿಗದೆ ಇರುತ್ತಾ? ಹೇಗಾದರೂ ಅವನಿಗೊಳ್ಳೇದಾದ್ರೆ ನಂಗಷ್ಟೇ ಸಾಕು. ಅವನ ಜೊತೇಲಿ ಓದಿದ ವಿಜಯನ್ ಮಗಳೀಗ ಕಾಲೇಜಲ್ಲಿ ಓದ್ತಿದ್ದಾಳೆ. ಜಾತಿ, ಮತ, ದುಡ್ಡು, ವಯಸ್ಸು ನಂಗೇನೂ ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಹುಡುಗಿನ ಅವನಿಷ್ಟಪಟ್ಟರೆ ಸಾಕು. ಅವನ ಮದುವೆ ನೋಡಿದ್ಮೇಲೇ ನಾನು ಕಣ್ಣು ಮುಚ್ಕೋಬೇಕು ಅಂತ ಬೇಡ್ಕೋತೀನಿ. ಎಲ್ಲದಕ್ಕೂ ಒಂದು ಸಮಯ ಇರತ್ತೆ, ನೀನು ಯೋಚನೆ ಮಾಡಬೇಡ, ಎಲ್ಲ ನಡೆಯತ್ತೆ. ನಾನು ಹೇಳ್ತಿದ್ದೀನಲ್ಲ, ಬಾ. ಹಾಯ್ ದೀನಾ. ಹಾಯ್. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ, ಒಳಗೆ ಬಂದ್ಬಿಟ್ಟು ಹೋಗಿ. ಸಾರಿ, ತುಂಬಾ ಬ್ಯುಸಿ ಆಗಿದ್ದೀನಿ, ಈಗಲೇ ಹೋಗ್ಬೇಕು. ತೋಳಿಕಿ. ನಾನು ತುಂಬಾ ತೊಂದರೆ ಕೊಟ್ಟೆ ಅಲ್ಲ? ಓ ಹಾಗೆಲ್ಲ ಏನಿಲ್ಲ, ಇದು ನಾನು ಮಾಡಬೇಕಾಗಿರೋ ಕರ್ತವ್ಯ. ಓ, ವಿತ್ ಯೋರ್ ಪ್ಲೆಷರ್. ಥ್ಯಾಂಕ್ ಯು. ಆದ್ರೂ ಬೇಗ ಸಿಕ್ತಲ್ಲ? ಹೌದು, ಮಿರರ್ ಚೇಂಜ್ ಮಾಡಿದ್ದಾರೆ, ಮತ್ತೆ ವಾಟರ್ ಸರ್ವಿಸ್ ಮಾಡಿದ್ದಾರೆ, ಪರ್ಫೆಕ್ಟ್. ತುಂಬಾ ದುಡ್ಡಾಯ್ತಾ ಇದಕ್ಕೆ? ಇಲ್ಲ, ಬರೀ 450 ರೂಪಾಯಿ. ನಾನು ಈಗಲೇ ಕೊಡ್ತೀನಿ. ರೋಸಿ, ನೀವು ಅದನ್ನ ಆಮೇಲೆ ಕೊಡಿ. ಇಲ್ಲ ಬೇಡ, ನಾನು ಈಗಲೇ ಕೊಡ್ತೀನಿ. ನಿಮ್ಮಿಷ್ಟ, ಈಗಲೇ ಕೊಡ್ತೀನಿ ಅಂದ್ರೆ ಓಕೆ. ಮತ್ತೆ ವಾಪಸ್ ಹೇಗೆ ಹೋಗ್ತೀರಾ? ನಾನು ಹೋಗ್ತೀನಿ ಬಿಡಿ. ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ. ಹೌದಾ? ಆ ಕೀ ಕೊಡಿ. ನಾನು ಬಂದ್ಬಿಟ್ಟೆ, ಡ್ರೆಸ್ Okay, ಚೇಂಜ್ ಮಾಡ್ಕೊಂಡು. ಸರಿ. ನಮ್ಮ ಮನೆ ಥರನೇ ಕನ್ಸ್ಟ್ರಕ್ಷನ್, ಸೈಲೆಂಟ್ ಪ್ಲೇಸ್. ತಗೊಳ್ಳಿ.
ಇದೇ ನಮ್ಮ ಮನೆ. ಇಲ್ಲಿ ತನಕ ಬಂದಿದ್ದೀರಾ, ಬಂದು ಕಾಫಿ ಕೊಟ್ಕೊಂಡು ಹೋಗಿ. ಈಗ ಬೇಡ, ಇನ್ನೊಂದ್ಸಲ ಬರ್ತೀನಿ. ಈ ಗಾಯ ಎಲ್ಲ ಆರ್ಲಿ. ತಗೊಳ್ಳಿ, ಇದನ್ನ ಹಿಡ್ಕೊಳ್ಳಿ. ನಿಮ್ಗೆ ಟೈಮ್ ಆಗುತ್ತೆ. ಇನ್ನೊಂದ್ಸರಿ ಫ್ಯಾಮಿಲಿ ಜೊತೆ ಬಂದು ಹೋಗಿ. ನಮ್ಮ ಮನೇಲಿ ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಊಟ ಮಾಡ್ಕೊಂಡು ಹೋಗಿ. ಓ, ರೈತರ ನೀವು? ಆ ಥರ ಏನೂ ಅಲ್ಲ, ನಮ್ಗೆ ಏನೇನು ಬೇಕೋ ಅದನ್ನ ನಾವೇ ಬೆಳ್ಕೊಳ್ತೀವಿ ಅಷ್ಟೇ. ಸರಿ, ನಾನು ಕಾಲ್ ಮಾಡ್ತೀನಿ. ಓಕೆ, ಬರ್ತೀನಿ. ಹುಷಾರಾಗಿ ಹೋಗಿ. ಸರಿ. ಸರಿ ತಾತ. ಸರಿ. ಅಲ್ಲಿ ಲಾರೆನ್ಸ್ ಅವ್ರ ಮಗಳು ತಾನೇ ಬರ್ತಿರೋದು? ಯಾರು? ಲೈ, ಆ ಗಿಟಾರಿಸ್ಟು ಮಗ. ನನಗೂ ಗಿಟಾರ್ ಕಲಿಬೇಕು ಅಂತ ಆಸೆ ಆಗ್ತಿದ್ಯೋ? ಹಾ, ಅದಕ್ಕೇನೋ ನಾವೆಲ್ಲ ಒಂದೇ ಚರ್ಚು, ನೋಡ್ಕೊಳ್ಳೋಣ ಬಿಡು. ಹಾಗಾದ್ರೆ ನಾವೀಗ್ಲೇ ಮಾತಾಡೋಣ ಬಾ. ಇನ್ನೇನು ಅಮ್ಮ, ಒಂದ್ ನಿಮಿಷ. ಏನ್ ಸ್ಟಾಲಿನ್ ಅಣ್ಣ? ಇವನ್ ನನ್ನ ಫ್ರೆಂಡ್ ವಿವೇಕ್. ಹಾಯ್. ಹಾಯ್. ನಿಮ್ಮಪ್ಪನ ನಂಬರ್ ಸಿಗ್ಬೋದಾ? ಯಾಕಣ್ಣ? ಇವನು ಗಿಟಾರ್ ಕಲಿಬೇಕಂತೆ. ಓ, ಸರಿ ತಗೊಳ್ಳಿ. 8593046564. ನಿಮ್ ನಂಬರ್ ಕೊಡ್ತೀರಾ? ಅದ್ಯಾಕೆ? ಇಲ್ಲ, ಅಪ್ಪ ಒಂದ್ ವೇಳೆ ಫೋನ್ ಎತ್ತಿಲ್ಲ ಅಂದ್ರೆ? ಭಯ ಪಡೋದೇನಿಲ್ಲ. ಅಮ್ಮ ನಂಬರ್ ಇದೆ. ತೊಂದರೆ ಇಲ್ಲ, ಕೊಡಿ. 9562300600. ಓಕೆ, ಥ್ಯಾಂಕ್ಸ್. ಸರಿ ಅಣ್ಣ. ಸರಿ 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 ಅಲ್ವೇನಾ? ಡಬಲ್ ಓಕೆ. ಗಾಡಿ ತೆಗಿ ಮಾರ. ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದ ಅಲ್ವಾ, ಅವನೇ ಅಲ್ವಾ? ಅದ್ ನಂಗೆ ಗೊತ್ತಿಲ್ಲ ಅಕ್ಕ. ಅಮ್ಮುಟಿಯಮ್ಮ. ಓ, ಏನಪ್ಪ? ಸ್ವಲ್ಪ ಟೀ ಕೊಡಿ. ಈಗ್ಲೇ ಕೊಡ್ತೀನಿ. ಹಾಲು ಹಾಕ್ಬೇಡಿ. ಅಮ್ಮ, ನಿಮ್ ಕಾಲ್ ಬರ್ತಾ ಇದೆ. ಯಾರ್ದು ಮಗಳೇ ಕಾಲು? ಯಾರೋ ದಿನನಾದನ್. ತಗೊಂಬ. ತಗೋಮ್ಮ. ಹಲೋ. ಹಾಯ್ ರೋಸಿ, ಹೇಗಿದ್ದೀರಾ ನೀವು? ಫೈನ್. ಯಾಕೆ ಖುಷಿಯಾಗಿಲ್ವಾ? ಹಾಗೆ ಕೇಳಿದ್ರೆ ನಾಳೆ ಮಂಡೇ ಅಲ್ವಾ, ಮತ್ತೆ ಎಕ್ಸಾಮು ಇದೆ, ಮತ್ತೆ ನಾಳೆ ಟೀಚ್ ಮಾಡ್ಬೇಕಾಗಿರೋ ಪೋರ್ಷನ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಅಲ್ಲಿ ಎಲ್ಲರೂ ಇದ್ದಾರಾ? ಮಗಳಿದ್ದಾಳೆ, ಓದ್ತಿದ್ದಾಳೆ ಅವಳು. ಅವಳೇ ನಂಗೆ ಫೋನ್ ತಂದ್ಕೊಟ್ಟಿದ್ದು. ನಾನು ಅವಳ ಕೈ ಕೊಡ್ತೀನಿ. ಮಗಳೇ. ಅಂಕಲ್. ಹಲೋ. ಹಾ ಮರ್ಲಿನ್, ಹೇಗಿದ್ಯಮ್ಮ ನೀನು? ಫೈನ್ ಅಂಕಲ್. ಅಮ್ಮ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ. ನೋಡು, ಚೆನ್ನಾಗಿ ಓದ್ಬೇಕು. ಸರಿ ಅಂಕಲ್. ಎಲ್ಲಾದ್ರಲ್ಲೂ A+ ತಗೋ, ಆಗೆಲ್ರಿಗೂ ಒಳ್ಳೆ ಹೆಸರು. ಥ್ಯಾಂಕ್ ಯು ಅಂಕಲ್. ಹಾಗಿದ್ರೆ ಸರಿಮ್ಮ, ಅಮ್ಮನ ಹತ್ರ ಕೊಡು. ನನ್ನ ಫ್ರೆಂಡ್ ಇವರು. ಹಲೋ ಹಲೋ. ಹೌದು, ಅಲ್ಲ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಓ, ಚೆನ್ನಾಗಿದ್ದಾರೆ. ಸರಿ, ನಾನು ಮತ್ತೆ ಮಾಡ್ತೀನಿ. ಸರಿ ಸರಿ. ಏನಪ್ಪ, ಇನ್ನ ಬೆಳಿಗ್ಗೆ ಆಗಿಲ್ಲ, ಅಷ್ಟ್ ಬೇಗ ಸ್ಟಾರ್ಟಾ? ಏನ್ ಸ್ಮೆಲ್ ಇದು? ನೀನು ಸ್ಕೂಲ್ಗೆ ಹೋಗಮ್ಮ. ನಾನ್ ಹೇಳ್ದೆ ಅಲ್ವಾ, ಸ್ಟಾನ್ಲಿನ್ ಅವ್ರ ಫ್ರೆಂಡ್ ಗಿಟಾರ್ ಕಲಿಯಕ್ಕೆ ನಿಮ್ ಕಾಲ್ ಮಾಡ್ತಾರೆ ಅಂತ. ನೀವ್ ಫೋನ್ ಎತ್ತಲ್ಲ ಅಂತೆ. ಓ ಸಾರಿ, ನಾನು ಅದು ಮರ್ತೋದೆ. ಮಗಳೇ, ಒಂದ್ ಕೆಲಸ ಮಾಡು, ಅವನ್ಗೆ ಮತ್ತೆ ಕಾಲ್ ಮಾಡೋದಕ್ಕೆ ಹೇಳು. ಇನ್ಮೇಲಾದ್ರೂ ಫೋನ್ ತೆಗಿತೀನಿ, ಮಾಡಕ್ ಹೇಳು. ಹೋಗಮ್ಮ. ಓ, ಅದಕ್ಕೇನು? ಓಕೆ ಜೋಸಿ ಅಕ್ಕ, ನಾವು ಚರ್ಚ್ಗೆ ಹೋಗೋ ದಾರಿಲಿದ್ದೀವಿ. ಮನೆಗೆ ಹೋಗಿ ಕಾಲ್ ಮಾಡ್ತೀನಿ. ಹೈದ್ರಾಬಾದಿಂದ ಜೋಸಿ ಅಕ್ಕ. ಅಲ್ಲಿ ಹಸ್ಬೆಂಡ್ ಜೊತೆ ಏನೋ ಪ್ರಾಬ್ಲಮ್ ಅಂತೆ. ಸ್ವಲ್ಪ ದಿನ ಇಲ್ಲಿ ಬಂದು ಇರ್ತೀನಿ ಅಂತ ಹೇಳಿದ್ಲು. ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂದೆ. ಏನಮ್ಮ ಸಮಸ್ಯೆ ಇವಾಗ? ಅದನ್ನ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ನೀನ್ ಬಾ.
ಅವನಿಗೆ ಫೋನಲ್ಲಿ ಕರೆದು ಯಾವ ಪ್ರಯೋಜನನೂ ಇಲ್ಲ. ಮ್ಯೂಸಿಕ್ಕೇ ಎಲ್ಲ ಅಂತ ಹೇಳ್ತಾ ಇರ್ತಾನಲ್ಲ, ಆಂಟಿ ನೇರವಾಗಿ ಹೋದ್ರೇ ಕೆಲಸ ಆಗೋದು. ರೋಸಿನೇ ಕಷ್ಟಪಡ್ತಾ ಇದ್ದಾಳೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದಾನೇ ಫ್ಯಾಮಿಲಿ ನಡೀತಾ ಇರೋದು. ರೋಶ್ನಿ ಅಕ್ಕ ಎಲ್ಲಿ ಹೋದ್ರ ಆಂಟಿ? ಅವಳ ಕಸಿನ್ ಜೋಸಿ ಬರ್ತಿದ್ದಾಳೆ, ಆ, ಅವಳನ್ನ ಕರ್ಕೊಂಬರಕ್ ಹೋಗಿದ್ದಾಳೆ. ಆ. ಲಾರೆನ್ಸ್, ನಾನು ಫಾದರ್ನ ನೋಡಿ ಬರೋ 3ನೇ ತಾರೀಕು ನಿನ್ನ ಧ್ಯಾನ ಕರ್ಕೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೇನೆ ಅವ್ರಿಗೆ. ಇವತ್ತು ಮಧ್ಯಾಹ್ನದ ಮೇಲೆ ಒಂದ್ಸರಿ ಫಾದರ್ನ ಹೋಗಿ ನೋಡಬೇಕು. ಅದು ಆಗಲ್ಲ ಅಂಕಲ್. ನನ್ಗವತ್ತು ಗೋಲ್ಡನ್ ಇನ್ಸಲ್ ಪ್ರೋಗ್ರಾಮ್ ಇದೆ. ಸಾರಿ. ಇವನ್ಗೇನಾಯ್ತು? ಅಣ್ಣ ಅಣ್ಣ, ಲಾರೆನ್ಸ್ ಅಣ್ಣ, ಇದನ್ ಸ್ವಲ್ಪ ಕಮ್ಮಿ ಮಾಡು ಅಣ್ಣ. ನಾನೇನು ಅಡಿಕ್ಟ್ ಆಗಿಲ್ಲ ಅಮ್ಮ. ಹ, ಏನು ಬೆನ್ಸಿ ಹೇಳ್ತಿದ್ದಾಳಂತ ಅದನ್ನ ಕಡಿಮೆ ಮಾಡ್ತೀನಿ, ಆಮೇಲೆ ನಿಲ್ಸೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀನು ಹೊರಗಡೆ ಟೀ ಕುಡ್ಕೊಂಡು ಕೂತಿರು, ನಾನು ಮೇಲ್ ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ, ಆಯ್ತಾ? ಸಾರಾಯಿ ಶೀಶೆಯಲಿ ಹಲೋ ಅಮ್ಮ, ಟ್ರೈನ್ ಬರೋದು ಲೇಟ್ ಆಗುತ್ತೆ, ನಾನು ಕಾಲ್ ಮಾಡ್ತೀನಿ. ಸರಿ, ಓಕೆ ಅಮ್ಮ. ಹಾಯ್ ರೋಸಿ. ಹಾಯ್ ದಿನನ್. ಏನು ಇಲ್ಲಿ ನಿಂತಿದ್ದೀರಾ? ನನ್ನ ಕಸಿನ್ ಸಿಸ್ಟರ್ ಬರ್ತಿದ್ದಾಳೆ, ಕರ್ಕೊಂಡು ಹೋಗಕ್ಕೆ ಬಂದೆ. ಹೌದಾ? ಟ್ರೈನ್ 1 ಅವರ್ ಲೇಟ್ ಅಂತೆ. ಛೇ, ಈಗೇನು ಮಾಡೋದು? ಟ್ರೈನ್ ಬರೋದು ಇನ್ನೂ 1 ಅವರ್ ಆಗುತ್ತಾ? ಮನೆಗೆ ಹೋಗಿ ಬರೋಣ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹೇ, ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಬೇಕಿದ್ರೆ ಒಂದು ಮಾಡೋಣ, ಒಂದು ಟೀ ಕುಡಿಯೋಣ. ಹಾಂ ಸರಿ. ಹಾಗಿದ್ರೆ ಬನ್ನಿ. ನೀನೇನೋ ಇಲ್ಲಿ? ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೆ. ವಿನೋದ್, ಇದು ನನ್ನ ಫ್ರೆಂಡ್ ರೋಸಿ. ಹಾಯ್ ರೋಸಿ, ಇದು ನನ್ನ ಫ್ರೆಂಡ್ ವಿನೋದ್, ಮೀಡಿಯಾ ಪರ್ಸನ್, ದೊಡ್ಡ ವ್ಯಕ್ತಿ. ಹೇ, ಇವನ್ ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನಾನೊಬ್ಬ ಚಿಕ್ಕ ನ್ಯೂಸ್ ರಿಪೋರ್ಟರ್. ಲವ್, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಓಕೆನೋ, ಮತ್ತೆ ಸಿಗೋಣ. ಬಾಯ್. ಓಕೆ, ಹೋಗೋಣ. ರೋಸಿ, ತಗೊಳ್ಳಿ ಟೀ. ಸಕ್ಕರೆ ಹಾಕಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ನಿಮ್ಮ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ರೆ ಬೇಜಾರಾಗತ್ತಾ? ಹಾಗೇನೂ ಇಲ್ಲ. ಸರಿ, ಹೋಗ್ಲಿ ಬಿಡಿ, ಅದು ಬಿಡಿ. ಒಂದು ವೇಳೆ ನನ್ನ ಕಲ್ಪನೆ ಇರ್ಬೋದು. ಸರಿ, ಅದೆಲ್ಲ ಬಿಡಿ. ನೀವು ಸಿನಿಮಾ ಎಲ್ಲ ನೋಡೋಕೆ ಹೋಗ್ತೀರಾ? ಮೊದಲೆಲ್ಲ ನೋಡ್ತಿದ್ದೆ, ಈಗ ಟೈಮ್ ಸಿಗ್ತಿಲ್ಲ. ಟೀಚರ್ ಕೆಲಸ ಮೊದಲಿನ ಥರ ಅಲ್ಲ, ತುಂಬ ಕಷ್ಟ. ಒಂದೊಂದ್ಸಲ ಮಗಳು ಹಠ ಹಿಡಿತಾಳೆ, ಆಗ ಹೋಗ್ತಾ ಇರ್ತೀವಿ ಅಷ್ಟೇ. ಹಾಗಿದ್ರೆ ನಮ್ಮೆಲ್ರಿಗೂ ಈ ಟೈಮೇ ಒಂದು ಪ್ರಾಬ್ಲಮ್ ಅಲ್ವಾ? ಹೌದು. ಯಾವ ಥರ ಮೂವೀಸ್ ನಿಮ್ಗೆ ಇಷ್ಟ ಆಗುತ್ತೆ? ಹಾಗೇನೂ ಇಲ್ಲ, ಚೆನ್ನಾಗಿರೋ ಎಲ್ಲ ಸಿನಿಮಾನೂ ಇಷ್ಟ. ಈಗ ಕಾಮಿಡಿ ಸಿನಿಮಾನೇ ಎಲ್ರಿಗೂ ಇಷ್ಟ ಆಗೋದು. ಕಾಮಿಡಿ ಸಿನಿಮಾನೂ ಇಷ್ಟ, ಆದರೆ ನನಗಿಂತ ನನ್ನ ಮಗಳಿಗೆ ತುಂಬ ಇಷ್ಟ. ಹೋದ್ವಾರ ಲೆಜೆಂಡ್ ಅನ್ನೋ ಸಿನಿಮಾ ನೋಡಿ ನನ್ನ ಮಗಳು ತುಂಬ ನಗ್ತಿದ್ಲು. ಒಂದು 10 ಸಲನಾದರೂ ನನ್ನ ಮಗಳ ಸಿನಿಮಾ ನೋಡಿದ್ದಾಳೆ. ಅದನ್ನ ಮತ್ತೆ ನೋಡಿದ್ರು ಅವಳು ನಗ್ತಾನೆ ಇರ್ತಾಳೆ. ಕಾಮಿಡಿ ನೋಡಿದ್ರೆ ನಾನು ಸ್ವಲ್ಪ ಹಾಗೇನೆ. ಸೂಪರ್. ನಾನು ಕೇಳ್ತೀನಿ ಅಂತ ಬೇಜಾರಾಗಬೇಡಿ. ಇವತ್ತು ಸಂಜೆ ಆಚೆ ನಿಮ್ಮನ್ನು ನೋಡ್ದಾಗ್ಲಿಂದ ಸಾರಿ ಅಂಕಲ್. ಸಾರಿ. ಅಲ್ಲ, ಯಾಕೆ ನೀವು ಯಾವಾಗಲೂ ಒಂಥರ ಬೇಜಾರಲ್ಲಿರ್ತೀರಾ? ಇಲ್ಲ, ಹಾಗೇನಿಲ್ಲ, ನಿಮ್ಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಹಾಂ, ನನಗೆ ಅನ್ನಿಸ್ತು ಅಂತಲ್ಲ, ಹೇಳೋಕ್ಕೆ ಕಷ್ಟ ಅನಿಸಿದ್ರೆ ಬೇಡ ಬಿಡಿ. ದಿನನ ಹತ್ರ ನಾನೇನು ಮುಚ್ಚಿಡಲ್ಲ. ನಾವು ಅಂದ್ಕೊಂಡಿರೋ ಥರ ನಡೆಯಲ್ವಲ್ಲ ಜೀವನ. ತುಂಬ ಆಸೆಪಟ್ಟು ಅಪ್ಪ ಅಮ್ಮ ಲಾರೆನ್ಸ್ ಅನ್ನೋರಿಗೆ ಮದುವೆ ಮಾಡಿಸಿದ್ರು. ಆದರೆ ಆ ಆಸೆ ತುಂಬ ದಿನ ಉಳಿಲಿಲ್ಲ. ಏನೋ ನನ್ನ ಬದುಕಲ್ಲಿ ನನ್ನ ಮಗಳು ಮೆರ್ಲಿನ್ ಹುಟ್ಟಿದ ಮೇಲೆ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯಾಗಿ ಜೀವನ ಮಾಡೇ ಇಲ್ಲ. ನಿಜವಾಗ್ಲೂ ನಾನು ಬದುಕಿರೋದೇ ನನ್ನ ಮಗಳಿಗೋಸ್ಕರ ಮತ್ತೆ ನನ್ನ ತಾಯಿಗೋಸ್ಕರ. ಅಯ್ಯೋ, ಟ್ರೈನ್ ಬರೋ ಟೈಮ್ ಆಯಿತು.
ಆ ಗ್ಲಾಸ್ ಕೊಡಿ. ಇನ್ನೂ ಕುಡಿತೀರಾ? ನಾನು ಈ ಗ್ಲಾಸ್ ಕೊಟ್ಟು ಬರ್ತೀನಿ. ಆಹಾ ಮತ್ತೆ ಜರ್ನಿ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು ಆಂಟಿ. ಮತ್ತೆ ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನ್ ತಿನ್ನಕ್ ರೆಡಿ ಮಾಡ್ತೀನಿ. ಓಕೆ ಅಮ್ಮ, ನೀನು ಹೋಗಿ ಫ್ರೆಶ್ ಆಗ್ಬಾ. ಫ್ರೆಶ್ ಆಗಿ ಬರ್ತೀನಿ. ಹಾಯ್ ಸುಸಿ, ಹೌ ಆರ್ ಯು? ಐಮ್ ಫೈನ್ ಅಣ್ಣ. ನೀವು ಚೆನ್ನಾಗಿದ್ದೀರಾ? ಹಾ. ಈಗ ಪ್ರೋಗ್ರಾಮ್ಸ್ ಎಲ್ಲ ಹೇಗ್ ನಡೀತಿದೆ? ಹಾ, ಪರವಾಗಿಲ್ಲ, ಚೆನ್ನಾಗೇ ನಡೀತಿದೆ ಅಲ್ವಾ ರೋಸ್ಲಿನ್? ಸೂಸಿಗೆ ಏನಾಯ್ತು, ಸಣ್ಣ ಆಗ್ಬಿಟ್ಟಿದ್ಯಾ? ಅದು ಟ್ರಾವೆಲ್ ಇಂದ. ಓ ಸರಿ ಸರಿ. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ, ಫ್ರೆಶ್ ಆಗು. ಸರಿ. ಆಮೇಲೆ ನೋಡೋಣ. ಓಕೆ. ತಗೋ ಸೂಜಿ. ನೀನು ಸ್ವಲ್ಪ ರೆಸ್ಟ್ ಮಾಡು. ಇನ್ನೂ ಟೈಮ್ ಸ್ವಲ್ಪ ಇದೆಯಲ್ಲ, ಕ್ಲಾಸ್ ಮುಗಿದ್ಮೇಲೆ ಕೊಟ್ಟರೆ ಸಾಕು. ನಾನು ಕೇಳಿದ್ದು ಯಾರ ಹತ್ರನೂ ಹೇಳೋದು ಬೇಡ. ಇಷ್ಟ್ ಸಲ ನಿಂಗೆ ಹೇಳ್ಬೇಕು ಕ್ಲಾಸ್ ಕುಡ್ಕೊಂಡ್ ಬರ್ಬೇಡ ಅಂತ. ಎಷ್ಟ್ ಕೆಡ್ದಾಗ ಸ್ಮೆಲ್ ಬರ್ತಾ ಇದೆ. ಸರಿ. ನಿಮಗ್ ನಾಚಿಕೆ ಆಗಲ್ವಾ ನಾನು ಹೀಗ್ ಮಾತಾಡೋದು? ಮೆರ್ಲಿನ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮಗಳೇ ಹೋಗು, ಅವ್ರಿಗೆ ಹೇಳ್ಕೊಡು ಹೋಗು. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಹಾಯ್, ನಾನು ವಿವೇಕ್. ನಾನು ನಿಮ್ಮ ಹತ್ರ ಗಿಟಾರ್ ಕಲಿಬೇಕು ಅಂತ ಕಾಲ್ ಮಾಡಿದ್ದೆ. ಓ, ದಟ್ಸ್ ಯು. ಓಕೆ ಓಕೆ, ಜಾಯಿನ್ ವಿತ್ ಅಸ್. ಮೆರ್ಲಿನ್, ಹೋದ ವಾರ ಹೇಳ್ಕೊಟ್ಟಿದ್ದು ಎಲ್ರಿಗೂ ನುಡ್ಸೋದಕ್ಕೆ ಹೇಳು. ಒಳ್ಳೆ ಸಮಯ ಆಯ್ತು. ನಿಮ್ಮಪ್ಪ ನಂಗೆ ಇವತ್ತು ಬೈದೇ ಇಲ್ಲ. ಬೈತಾರೆ ನಿನ್ಗೆ? ಮೆರ್ಲಿನ್, ನಡ್ಕೊಂಡು ಹೋಗ್ತಿದ್ಯಾ? ಬಸ್ ಸ್ಟಾಪ್ಗೆ. ನಾನು ಬೇಕಾದ್ರೆ ಡ್ರಾಪ್ ಮಾಡ್ಲಾ? ಅಯ್ಯೋ ಬೇಡ ಬೇಡ, ಇಲ್ಲಿ ಪಕ್ಕದಲ್ಲಿ ಅಲ್ವಾ ಇರೋದು? ಇಲ್ಲ ಬೇಡ, ಡ್ರಾಪ್ ಮಾಡ್ತೀನಿ. ಬಾ, ಹತ್ತು. ಪರವಾಗಿಲ್ಲ, ನೀನು ಹೋಗು. ಹತ್ತು. ಬೇಡ ಬೇಡ, ಇಲ್ಲ ನೀನು ಹೋಗು. ಯಾವಾಗ ಸಿಗುತ್ತಾ ಅಮ್ಮ? ಸ್ಕೂಟ್ರ್ ಸಿಕ್ಕದ್ಮೇಲೆ ಸಿಗತ್ತಮ್ಮ, ನಾವು ಅದರಲ್ಲೇ ಹೋಗೋಣ. ಅಮ್ಮ ಅಮ್ಮ. ಹಲೋ, ಟೀಚರ್ ಮಗಳು ಎಲ್ಲ ಹೋಗ್ತಿದ್ರಾ? ಅಲ್ಲ, ಈಗ ನಿಮ್ಮ ಕ್ಲಾಸ್ ಇಲ್ವಾ? ಸ್ಕೂಟ್ರ್ ಕೈ ಕೊಡ್ತು, ಸ್ಕೂಲ್ ಪಕ್ಕದಲ್ಲೇ ಅಲ್ವಾ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ. ನನಗೊಂದು ಫೋನ್ ಮಾಡ್ಬೇಕಿತ್ತಲ್ವಾ, ನಾನೇ ಬಿಡ್ತಾ ಇದ್ದೆ. ಮರ್ಲಿನ್, ಹೇಗಿದೆಯಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್, ನೀವು? ನಾನು ಚೆನ್ನಾಗಿದ್ದೀನಿ. ಇಬ್ರು ಒಳಗಡೆ ಬನ್ನಿ. ಸ್ವಲ್ಪ ದೂರ ಅಲ್ವಾ, ನಡೆದ್ರಾಯ್ತು. ಹಠ ಮಾಡದೆ ಕಾರ್ ಹತ್ತಿ ಟೀಚರ್. ಅಮ್ಮ ಹತ್ಕೊಳ್ಳಿ ಅಮ್ಮ, ಅಂಕಲ್ನ ಕಷ್ಟಪಡಿಸ್ಬೇಡಿ. ಸರಿ, ಹೋಗೋಣವಾ? ದಿನನೀಗ
39 ಆಯ್ತಲ್ವಾ ಮೀನಾಕ್ಷಿ? ನನಗದೇನು ಗೊತ್ತಿಲ್ವಾ? ದೇನು ಈಗ ಮದುವೆ ಮಾಡ್ಕೊಂಡಿದ್ದಿದ್ರೆ ನೀನೀಗ ಅಜ್ಜಿ ಆಗಿರ್ತಿದ್ದೆ. ಎಷ್ಟು ಸಂಬಂಧಗಳು ಬಂದಿತ್ತು. ಅವನಿಗಿಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ನಾನು ಹೇಳ್ಬೋದಷ್ಟೇ ಅಲ್ವಾ? ನೀನು ಆ ರಾಮನಗರದಲ್ಲಿರೋ ಬ್ರೋಕರ್ ಸದಾಶಿವ ಹೇಳಿರೋ ವಿಷಯ ನೀನು ಅವನ ಹತ್ರ ಸ್ವಲ್ಪ ಮಾತಾಡಿ ನೋಡು. ಅವನದೆಲ್ಲ ಕೇಳ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ. ಆದರೂ ನಾನೊಂದ್ಸಲ ನೋಡ್ತೀನಿ. I am not a drunk. I said, we are in the corner of a drawing room, made the makeshift bar. The rest of the coaching class faculties had gathered around. ನೀನೇನೋ ಪರೀಕ್ಷೆ ಗೊತ್ತಿದ್ಯಾ? ಹೌದು, ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. They are good at the... ಅಯ್ಯಪ್ಪ, ನೋಡ, ನಾನು ಸುಮಾರು ಸಲ ನಿನ್ಗೆ ಹೇಳ್ತಾ ಬರ್ತಾ ಇರೋ ವಿಷಯನೇ. ಆದ್ರೂ ಈಗ ನಮ್ ಬ್ರೋಕರ್ಗೆ... ಅಮ್ಮ, ಬ್ರೋಕರ್ಗೆ ಏನಾಯ್ತಮ್ಮ ಈಗ? ಏಯ್, ನೀನ್ ಸುಮ್ನೆ ಮಾತಾಡ್ಬೇಡ. ಆ ಬ್ರೋಕರ್ ಒಂದೊಳ್ಳೆ ಸಂಬಂಧ ತಂದಿದ್ದಾರೆ. ಓ, ಒಳ್ಳೆ ಮನೆತನ, ತುಂಬಾ ಸುಂದರವಾಗಿರೋ ಹುಡುಗಿ, ಒಳ್ಳೆ ಕೆಲ್ಸ, ನಿಮ್ಮಿಬ್ರು ಜಾತಕನೂ ಕೂಡ ಬಂದಿದೆ. ಹಾಗಿದ್ರೆ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಈಗ್ಲೇ ಇಲ್ಲಿಂದ ಹೊರಡ್ಬಿಡೋಣ. ನಿನ್ ಯಾವಾಗ್ಲೂ ತಮಾಷೆನೆ. ನಿಜವಾಗ್ಲೂ ಹೇಳ್ತಿದ್ರೆ ಅಯ್ಯೋ ಅಮ್ಮ, ಇದೆಲ್ಲ ಅರ್ಜೆಂಟ್ ಆಗೋ ಕೆಲ್ಸನಾ? ಎಲ್ಲದಕ್ಕೂ ಟೈಮ್ ಆಗತ್ತಲ್ವಾ? ತಕ್ಷಣನಾ? ನೀನ್ ವಯಸ್ಸಿನವರೆಲ್ಲ ಮದ್ವೆ ಮಾಡ್ಕೊಂಡು 3-4 ಜನ ಮಕ್ಳಿದ್ದಾರೆ. ಹೌದಾ? ಅವ್ರು ಅನ್ಭವಿಸ್ತಾ ಇರೋದನ್ನ ನಾನು ನೋಡ್ತಾನೆ ಇದ್ದೀನಿ. ಅದೆಲ್ಲ ಸರಿ. ಇಲ್ಲಿ ನೋಡಮ್ಮ, ಒಬ್ಬೊಬ್ಬರಿಗೂ ತಮ್ಮದೇ ಆದ ಟೈಮ್ ಬಂದೇ ಬರುತ್ತಲ್ವಾ? ಆ ಸಮಯ ಯಾವಾಗ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಲೇಟ್ ಮಾಡ್ದೆ, ನಾನು ಅದನ್ನ ಹೇಳ್ತೀನಿ. ವೈಟ್ ಅಂಡ್ ಸಿ ಮಿಸಸ್ ಮೀನುಕುಟ್ಟಿ. ನೀನ್ ಹೇಳ್ತಿರೋದ್ ನೋಡ್ತಿದ್ರೆ ನಂಗನ್ನಿಸ್ತಿದೆ ನೀನ್ ಯಾರನ್ನೋ ನೋಡ್ಕೊಂಡಿದ್ಯಾ ಅಂತ. ಯಾರು ಅಂತ ಹೇಳೋ, ನಾವ್ ನಡೆಸ್ತೀವಿ. ಯಾರ್ ಯಾವ ತೊಂದ್ರೆನೂ ಇರಲ್ಲ. ನಾನು ಹೇಳ? ನಾನೊಂದೊಳ್ಳೆ ಕತೆ ಹೇಳ್ತೀನಿ. ಒಂದೊಳ್ಳೆ ಕತೆ. ತುಂಬಾ ಹಿಂದೆ ಒಂದು ಊರಲ್ಲಿ ಒಂದು ರಾಜ ಮತ್ತೆ ರಾಣಿಗೆ ಸುಂದರವಾಗಿರೋ ಒಬ್ಬ ಗಂಡ್ಮಗು ಹುಟ್ಟ. ರಾಜನ ಹತ್ರ ನಂಬಿಕಸ್ಥನಾಗಿದ್ದ ಮಂತ್ರಿಗೆ ಅದಕ್ಕಿಂತ ಸುಂದರವಾಗಿದ್ದ ಒಂದು ಹೆಣ್ಮಗು ಹುಟ್ಟು. ಹಾಗೆ ರಾಜನ ಮಗನು ಮತ್ತೆ ಮಂತ್ರಿಯ ಮಗಳು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಮಲ್ಕೊಂಡ್ಬಿಟ್ರ? ಒಂದು ದಿನ ಅವರು ಓಡೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಅದಾದ್ಮೇಲೆ ಒಂದು ದಿನ ನೈಟಲ್ಲಿ ಮಲ್ಕೊಂಡ್ಬಿಟ್ರಾ? ಮಲ್ಕೊಂಡ್ಬಿಟ್ರಾ? ಸುಸಿ ಅಕ್ಕ, ರೆಡಿ ಆದ್ರಾ? ಹೋಗೋಣ ಮಗಳೇ, ನಾವು ಹೊರಡ್ತಾ ಇದೀವಿ. ಕಮ್ ಫಾಸ್ಟ್. ಹಾಮ ಬಂದೆ. ಅಮ್ಮ, ಸೂಸಿ ಅಕ್ಕಗೆ ಡ್ರೆಸ್ ತಗೊಳಕ್ ಹೋಗ್ತಿದೀವಿ. ಹೋಗ್ಬಾ. ಲಾರೆನ್ಸ್ ಬಂದಾಗ ಹೇಳ್ಬಿಡಿ ಅಮ್ಮ. ಹೇಳ್ತೀನಿ, ಹೋಗ್ ಬನ್ನಿ. ಮೆರ್ಲಿನ್. ಹಾ ಮಮ್ಮ, ಬಂದೆ. ಬಾ ಅಜ್ಜಿ, ನಾವು ಹೋಗ್ ಬರ್ತೀವಿ. ಟಾಟಾ. ಆ ಬ್ಲೂ ಡಿಸೈನ್ ತೆಗೀರಿ ಆಂಟಿ. ಅದನ್ನು ನೋಡಿ ಆಂಟಿ, ಅದನ್ನು ಚೆನ್ನಾಗಿದೆ. ಹೇಗಿದೆ? ಇದಾ? ಅದೇ. ಅಮ್ಮ, ಇದು ತಗೊಳ್ಳೋಣವಾ? ನಿಮ್ಗಿದಿಷ್ಟ ಆಯ್ತಾ? ಪರವಾಗಿಲ್ಲ, ಇದೂನು ನನ್ಗಿಷ್ಟ ಆಯ್ತು. ನಿನ್ ಸೆಲೆಕ್ಷನ್. ಥ್ಯಾಂಕ್ ಯು ಆಂಟಿ. ತಗೊಳ್ಳೋಣವಾ? ಹಾ, ತಗೊಳ್ಳಿ. ನಾ ಬಟ್ಟೆ ಅಂಗಡಿಲಿದ್ದೀವಿ, ಆಮೇಲೆ ಮಾಡ್ತೀನಿ. ಯಾರದು? ಅಂಕಲಾ? ಯಾರ ಅಂಕಲ್? ಅದನ್ನ ನಾನು ಆಮೇಲೆ ಹೇಳ್ತೀನಿ. ಅಮ್ಮ, ಚಾಟಿಂಗ್ ತುಂಬಾ ಜಾಸ್ತಿ ಆಗಿದೆ. ಏನದು? ಟೈಮ್ ಆಯ್ತು, ಬಾ ಬಾ. ಇದನ್ನು ಪ್ಯಾಕ್ ಮಾಡಿ. ಸರಿ ಅಮ್ಮ. ಮೆರ್ಲಿನ್, ನೀನ್ ಇದೆಲ್ಲ ನೋಟ್ ಮಾಡಿಟ್ಟಿಲ್ವಲ್ಲ? ಅಯ್ಯೋ, ಇದೆಲ್ಲ ಪಾಯಿಂಟ್ಸ್ ತರ ಬರ್ಕೋಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರ್ದಾಗ ಇದೆಲ್ಲ ನೋಟ್ ಮಾಡ್ಕೋಬೇಕು. ಇದ್ ಪೂರ್ತಿ ಪಾಯಿಂಟ್ಸ್, ಅದೆಲ್ಲ ನೋಟ್ ಮಾಡ್ಕೋಬೇಕು. ನೋಡು ಅಮ್ಮ, ನೀವೊಬ್ರು. ಇದನ್ನು ನೋಡ್ಕೊ.
ಇದೆಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂತ ಬರ್ಕೋ. ಇದನ್ನೆಲ್ಲ ಒಂದೇ ಸಲ ಬರಿಬೋದಮ್ಮ? 1 by 1 ಬರ್ಕೋ. ಅಣ್ಣ ನೀವಾ? ಏನು ಇವತ್ತು ಸ್ಪೆಷಲ್? ಮೀನ್ ಸಾರು ಮತ್ತೆ ಬೀಫ್ ಫ್ರೈ. ಓ, ಅಮ್ಮ ಎಲ್ಲಿ ಹೋಗಿದ್ದಾರೆ? ಜೇಸ್ ಅಂಕಲ್ ಮನೆಗೆ ಹೋಗಿದ್ದಾರೆ ಅಂತೆ. ನೀನ್ ನೋಡಿಲ್ವಾ? ಇಲ್ಲ. ಅವಾಗ್ಲೇ ಹೊರಟ್ಬಿಟ್ರು. ನಾನು ಹೆಲ್ಪ್ ಮಾಡ್ಲಾ? ಓ ಪರವಾಗಿಲ್ಲ, ಎಲ್ಲ ನಾನ್ ಮಾಡ್ಕೋತೀನಿ. ನನ್ನ ಫೇವ್ರೆಟ್ ಸಾಂಬಾರ್ ಮಾಡ್ತಿದ್ಯಾ ತಾನೆ? ಅಯ್ಯೋ, ನಾನ್ ಇವತ್ತು ರಸಂ ಸಾರ್ ಮಾತ್ರ ಮಾಡಿರೋದು. ನೀವ್ ತಿಂತೀರಾ ಅಲ್ವಾ? ಮತ್ತೆ ಆ ಅದು ನಿನ್ ಕೈಯಾರೆ ಮಾಡಿದ್ರೆ ರುಚಿಯಾಗಿರುತ್ತೆ. ಆಗ ನನಗೂ ಆಸೆ ಆಗುತ್ತೆ. ಏ? ಅಲ್ಲ, ನಿನ್ ಕುಕಿಂಗು ಇಷ್ಟ ಆಗುತ್ತೆ ಅಂತ ಹೇಳಿದೆ. ಓ ಹಂಗ? ಡ್ರೆಸ್ಸು ಸೂಪರ್. ಗುಡ್ ಸೆಲೆಕ್ಷನ್. ಚೆನ್ನಾಗಿ ಮ್ಯಾಚ್ ಆಗಿದೆ ಕಲರು. ಬಿಡಿ ಅಣ್ಣ, ಪ್ಲೀಸ್ ಬಿಡಿ ಅಣ್ಣ ಪ್ಲೀಸ್. ಏನಣ್ಣ ಇದು? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏ ಅಣ್ಣ ಪ್ಲೀಸ್, ನಾನು ಹೇಳೋದ್ ಮಾತನ್ನ ಕೇಳು. ಅಣ್ಣ ಬಿಡಿ, ಅಣ್ಣ ನಾನ್ ಬಿಡಿ ಮಾತ್ನ ಅಂತೆ. ಕೇಳು, please. ಅಣ್ಣ ಬಿಡಿ. ಏನ್ ಮಾಡ್ತಿದ್ದೀರಾ? ಅಣ್ಣ ಚುಚ್ಬಿಡ್ತೀನಿ. ಅಣ್ಣ ಬಿಡಿ. ಏನಾಗಲ್ಲ. ಅಣ್ಣ ಬಿಡಿ ಅಂತ ಹೇಳ್ದೆ. ಬೇಡ, ಯಾರಿಗೂ ಗೊತ್ತಾಗಲ್ಲ ಅಂತ ಅಣ್ಣ ಬಿಡಿ ಹೇಳ್ತಿಲ್ವಾ? ನನ್ ಕೈನ. ಕಿರುಚ್ಬೇಡ. ಬಿಡಿ, ಬಿಡಿ. ತಮಾಷೆ ಮಾಡ್ಬೇಡಿ, ನಾನ್ ನನ್ನ ಮಾತು ಕೇಳು. ಕೂತ್ಬಿಡ್ತೀನಿ. ಯಾರಿಗೂ ಗೊತ್ತಾಗಲ್ಲ. ಅಕ್ಕನ್ ಕರೀತೀನಿ ನಾನು. ಸುಮ್ಮನೆ ಕಿರುಚ್ಬೇಡ. ಚಿಚ್ಚಿ. ಆಂಟಿ ಏತೆ ಮೆರ್ಲಿನ್, ನಾನೇನು ಮಾಡಿಲ್ಲ. ನೀನೆಲ್ಲ ನನ್ನ ಅಪ್ಪನ. ಹೇಳು ಹೇಳು ಮಗಳೇ, ನೀನ್ ಈ ತರ ಎಲ್ಲ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನ್ ನನ್ನ ಅಪ್ಪನಲ್ಲ. ಮಗಳೇ, ಮಗಳೇ, ಮಗಳೇ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.
ಮಗಳೇ, ರೋಸಿ ಮಗಳೇ, ಅಳೋವಂಥದ್ದೇನೂ ಆಗಿಲ್ಲ. ನಮ್ಗೆ ಇದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ. ಬೆಳಗಿಂದ ಏನು ತಿಂದೇ ಇಲ್ಲ. ಛೇ, ಲಾರೆನ್ಸ್ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ. ಲಾರೆನ್ಸ್ದು ಬೇರೆ ಯಾವ್ದಾದ್ರು ನಂಬರ್ ಇದೆ ಮಗಳೇ? ಇಲ್ಲ ಅಂಕಲ್. ಬೆನ್ಸಿ, ಹಾ, ನೀನು ಇವಳ ಜೊತೆನೇ ಇರು, ನಾನು ಹೊರಗಡೆ ಹೋಗಿ ಬರ್ತೀನಿ. ಅಮ್ಮಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ರೋಸ್ಲಿನ್, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗಿ ಏನಾದ್ರೂ ತಿನ್ನು. ನಾನೇ ತಗೊಂಡ್ ಬರ್ಲಾ? ಬಿ ಕೂಲ್. ಅದು ನಾನ್ ಮುಖ್ಯವಾದ ವಿಷಯ ಅಂತ ಹೇಳಿದಿಕ್ಕೆ ಈಗಲೇ ನೋಡ್ಬೇಕು ಅಂದ್ರು. ಹೋಗಿ ಹೋಗಿ ಬೇಗ ಹೋಗಿ. ನಮ್ಗೆ ಆಶೀರ್ವಾದ ಮಾಡಿ ಫಾದರ್. ದೇವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಕೂತ್ಕೊಳ್ಳಮ್ಮ. ಬೇಡ ಫಾದರ್, ನಾವು ನಿಂತ್ಕೋತೀವಿ. ಕೂತ್ಕೋ. ಏನ್ ಹೇಳಮ್ಮ? 2-3 ದಿನದಿಂದ ಲಾರೆನ್ಸ್ ಮಿಸ್ಸಿಂಗ್. ಗೊತ್ತಿರೋ ಕಡೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಲಾರೆನ್ಸ್ ನಿನ್ಗೆ ಹೇಳ್ದೆ ಎಲ್ಲಾದ್ರೂ ಹೋಗಿರೋದುಂಟಾ ಈ ಹಿಂದೆ? ಕೆಲವು ಸಲ ಪ್ರೋಗ್ರಾಮಿಗೆ ಹೋಗ್ತಿದ್ರು, ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತಿದ್ರು. ಮನೆ ಬಿಟ್ಟು ಹೋಗೋ ಥರ ನಿಮ್ಮಿಬ್ಬರ ಮಧ್ಯೆ ಏನಂತ ಸಮಸ್ಯೆ? ಆಹಾ, ಹಲೋ ಪವನ್ ಅವರೇ. ಇವ್ರ ಪ್ರಾಕ್ಟೀಸ್ ಎಲ್ಲ ಹೆಂಗ್ ನಡೀತಾ ಇದೆ? ಈ ಸಲನು ಓದ್ಸಲಿ ತರ ಏನಾದ್ರು ಹಾಳು ಮಾಡ್ಬಿಟ್ರೆ? ಇಲ್ಲ ಫಾದರ್, ಇವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದಾರೆ, ನಾನ್ ಗ್ಯಾರಂಟಿ. ಫಾದರ್ ಕುತ್ಕೊಳ್ಳಿ. ಆದ್ರೆ ಈಗ ಅಷ್ಟೊಂದು ಸಮಯ ಇಲ್ಲ. ಒಂದು ಫೈನಲ್ ರಿಹರ್ಸಲ್ಗೆ ರೆಡಿ ಅಲ್ವಾ? ಓ, ಯಾವಾಗೂ ರೆಡಿ. ಓ, ನೀವು ಶುರು ಮಾಡಿ ಸಿಸ್ಟರ್. ಓ, ಮಾಡೋಣ. ಫಾದರ್ ಹಾಡಿ. ನಿನ್ನನ್ನೇ ನೆನೆಯುವೆವು ನಾವು, ನಿನ್ನಲ್ಲಿ ಸೇರುವೆವು ನಾವು, ಮನದಲ್ಲಿ ಅಲೆಗಳು ಹರಿಯುವ ಹಾಗೆ ಪಾಪವ ತೊಳೆದು ಹಾಕುವೆಯ.
ನಲ್ಮೆಯ ಕರ್ತರೇ. ಶಿಲುಬೆಯಲ್ಲಿರುವ ಕರ್ತನ ಗುರುತಿಗೆ ಸುರಿಯುವುದು ಹೂವಿನ ಸುರಿಮಳೆ. ಶಿಲುಬೆಯಲ್ಲಿರುವ ಕರ್ತನ ಗುರುತಿಗೆ ಸುರಿಯುವುದು ಹೂವಿನ ಸುರಿಮಳೆ. ಒಡಲಲ್ಲಿರುವ ನೋವುಗಳೆಲ್ಲ ನಿನ್ನಯ ದೇಹದಿ ಸೆಳೆವೆಯ, ನಿನ್ನಯ ದೇಹದಿ ಸೆಳೆವೆಯ. ನಿನ್ನನ್ನೇ ನೆನೆಯುವೆವು ನಾವು, ನಿನ್ನಲ್ಲಿ ಸೇರುವೆವು ನಾವು. ಮನದಲ್ಲಿ ಅಲೆಗಳು ಹರಿಯುವ ಹಾಗೆ ಪಾಪವ ತೊಳೆದು ಹಾಕುವೆಯ. ನಲ್ಮೆಯ ಕರ್ತನೇ. ഇരുളಲಿ ತಿಳಿಯದ ನೋವಿನ ವೇದನೆ ಬೆಳಕಲಿ ಅರಿವುದು ಪ್ರಕಾಶದೇ. ഇരുಳಲಿ ತಿಳಿಯದ ನೋವಿನ ವೇದನೆ ಬೆಳಕಲಿ ಅರಿವುದು ಪ್ರಕಾಶದೇ. ಪ್ರೀತಿಯ ನಿನ್ನ ಈ ಹೃದಯ ಸಂತೋಷ, ಕರುಣೆಯ ಸ್ನೇಹಿತನು ನೀತಾನೆ, ಕರುಣೆಯ ಸ್ನೇಹಿತನು ನೀತಾನೆ. ನಿನ್ನನ್ನೇ ನೆನೆಯುವೆವು ನಾವು, ನಿನ್ನಲ್ಲಿ ಸೇರುವೆವು ನಾವು. ಮನದಲ್ಲಿ ಅಲೆಗಳು ಹರಿಯುವ ಹಾಗೆ ಪಾಪವ ತೊಳೆದು ಹಾಕುವೆಯ. ನಲ್ಮೆಯ ಕರ್ತನೇ. ನೀವು ಅಳಬೇಡಿ. ಈಗ ಯಾರಿಗೂ ಕಾಲ್ ಮಾಡಿ ಹೇಳಬೇಡಿ. ಈಗ ಫೋನ್ ಕಟ್ ಮಾಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಮೆರ್ಲಿನ್, ಎಲ್ಲ ವಿಷಯನೂ ಗೊತ್ತಾಯ್ತು. ನಿನ್ನ ನೋಡದೆ ಇರೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಮೆರ್ಲಿನ್, ನೀನು ಇದನ್ನ ಇಟ್ಕೋ. ಇದು ನಿನ್ನ ಹತ್ರ ಇದ್ದರೆ ನಾನು ಯಾವಾಗಲೂ ನಿನ್ನ ನೋಡ್ಬೋದು, ಮಾತಾಡ್ಬೋದು. ಇದು ನಿನ್ನ ಹತ್ರ ಇರೋದು ಯಾರಿಗೂ ಹೇಳಬೇಡ ಪ್ಲೀಸ್. ಇಸ್ಕೋ ಮೆರ್ಲಿನ್, ತಗೋ. ಇಲ್ಲ
ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ವಿವೇಕ್, ನನ್ನ ಫ್ರೆಂಡ್ಸ್ ಈಗ ಬರ್ತಾರೆ. ನನಗೆ HM ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಕು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಕೆ ಲೇಟ್ ಆಯಿತು? ಅದು ನಾನು ಚರ್ಚಿಗೆ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಬಂದೆ. ನಂಗೆ ಕಾಲೇಜ್ಗೆ ಹೋಗಬೇಕು. ಹಾಗಿದ್ರೆ ನೀವಿಬ್ಬರು ಕಾಲೇಜ್ಗೆ ಹೋಗಿ, ನಾನು HMನ ನೋಡ್ಕೊಂಡು ಬರ್ತೀನಿ. ಹೇಗೋ ಲೇಟ್ ಆಯ್ತಲ್ವಾ, ಬಾ ನೋಡ್ಕೊಂಡು ಬರೋಣ. ಬಾ. ಹಾಂ, ಅದನ್ನ ಏನಂತ ಹೇಳಿ ಶ್ರೀಕುಮಾರ್, ಈಗಿನ ಜನ್ರೇಷನ್ ಆ ಥರ ಇದೆ. ಏನು ಹೇಳಿನೂ ಪ್ರಯೋಜನ ಇಲ್ಲ. ಸರಿ ಅಕ್ಕ, ಸರಿ 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 ಸರಿ. ಏನು ವಿಷಯ ಕುಮಾರ್? ಸರ್, ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್, ಒಂದು ಕಂಪ್ಲೇಂಟ್ ಕೊಡ್ಬೇಕಂತೆ. ಮ್ಯಾನ್ ಮಿಸ್ಸಿಂಗ್ ಇಶ್ಯೂ. ಇವರೇ ಆ VIP ನಾ? ಇವತ್ತಿಗೆ, ಇವಾಗ, ಈ ಕ್ಷಣಕ್ಕೆ ನಾನು ನಿಮ್ಮ ಕಂಪ್ಲೇಂಟ್ನ ಖಂಡಿತ ತಗೊಳ್ತೀನಿ. ಅದಕ್ಕೂ ಮುಂಚೆನೇ ಮೇಲಿಂದ ಕಾಲ್ ಬಂದ್ಬಿಡ್ತೆ. ಶಿವಾಜಿನಗರ ಸೀನಿಯರ್ ಫಾದರ್, ಸ್ಯಾಂತಮ್ ಚರ್ಚ್ ಬಿಷಪ್ ಫಾದರ್, ಇವ್ರ ಹತ್ರ ಎಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಏನಿತ್ತು? ಹಾಂ? ಅಥವಾ ಈ ಫಾದರ್ಗಳೇನಾದರೂ ಪೊಲೀಸ್ ಅಕಾಡೆಮಿಯಲ್ಲಿ ಓದ್ ಬಂದಿದ್ದಾರಾ? ಕೂತ್ಕೊಳ್ಳಿ. ನೀವು ಕೊಡೋ ಈ ಕಂಪ್ಲೇಂಟು ನನಗೆ ಸಿಗಬೇಕು. ಆಮೇಲೆ ಅದನ್ನು ಓದಿ ಅರ್ಥ ಮಾಡ್ಕೋಬೇಕು. ಈ ಕೇಸ್ ಎಷ್ಟು ಸೀರಿಯಸ್ಸು ಅಂತ ತಿಳ್ಕೋಬೇಕು. ಹಲವಾರು ವಿಧಾನದಲ್ಲಿ ವಿಚಾರಣೆ ನಡೆಸಬೇಕು. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಮಿಸ್ ಆಗಿರೋ ವ್ಯಕ್ತಿ ಯಾರು? ಅಂಕಲ್ಲು. ಓ, ಮಾಮನಾ? ಈ ಲಾರೆನ್ಸ್ ಎಂಥ ವ್ಯಕ್ತಿ? ಅವ್ರು ಸ್ವಲ್ಪ ಸೈಕೋ ಥರ ಅಲ್ವಾ? ಹಾಗೆಲ್ಲ ಏನಿಲ್ಲ ಸರ್. ಅದನ್ನು ನೀವು ಹೇಳಿದ್ರೆ ಸಾಕಾ? ಅವ್ರು ತುಂಬ ಕುಡಿತಾರೆ ಅಲ್ವಾ? ಇದು ಯಾವಾಗಲೂ ಹುಡುಕ್ಬೇಕಾಗಿದ್ದ ವಿಷಯ, ಗೊತ್ತಾ? ಇವಾಗೇನು ಮಾಡೋದು? ಮಿಸ್ ಆಗಿರೋದ್ರಿಂದ ಹುಡುಕಿ ಕಂಡಿಡಿಬೇಕು. ಅದಕ್ಕೂ ಮುಂಚೆನೇ ಯಾರಾದರೂ ಹೊಡೆದು ಕೊಂದು ಹೂತಾಕಿರ್ಬೋದು, ಹೇಳಕ್ಕಾಗಲ್ಲ. ನಮ್ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಸರ್. ಓಹ್, ರೈಟರ್ ಹತ್ರ ಕರ್ಕೊಂಡೋಗಿ ಕೌಂಟರ್ ರಿಸಿಪ್ಟ್ ಕೊಟ್ಬಿಡು. ಸರ್, ಆಲ್ಕೋಹಾಲ್ ಅನಾನಿಮಸ್ ಇರೋ ವ್ಯಕ್ತಿನೇ ಕಳೆದೋಗಿರೋದು. ಸಿಕ್ಕಿದ್ರೇನೆ ಏನಾದರೂ ಹೇಳಕ್ಕಾಗೋದು. ಅದು ನಮ್ಗಳ ತಪ್ಪಲ್ವಲ್ಲ ಸರ್. ಹಾಗಾದ್ರೆ ನಮ್ಮ ಪೊಲೀಸ್ ಅವ್ರ ತಪ್ಪ? ಓದಿದ್ದು ಬೆಳೆದಿದ್ದು ಜೊತೆಲಿರೋರ ಜೊತೆ ಹೇಗಿರ್ತಿದ್ರು ಅದೆಲ್ಲ ವಿಚಾರಿಸಿದ ಮೇಲೇ ಏನಾದರೂ ಹೇಳಕ್ಕಾಗೋದು. ನಾನು ಕರೆದಾಗ ಸಂಬಂಧಪಟ್ಟವ್ರು ಎಲ್ಲರೂ ಬರಬೇಕಾಗತ್ತೆ. ಏನಾದರೂ ಸಂದೇಹ ಇರುವಂಥದ್ದು ಏನಾದರೂ ವಿಷಯ ಇದ್ದರೆ ದಯವಿಟ್ಟು ನನ್ನ ಹತ್ರ ಹೇಳಬೇಕು. ಹಾಗಾದರೆ ಹೊರಡಿ. ಸರಿ ಸರ್. ನೀವು ವಿಕ್ರಮನ್ ಅಲ್ವಾ? ನಮಸ್ಕಾರ. ನಮಸ್ಕಾರ. ನೀವ್ ಯಾಕೆ ಈ ಕಡೆ ಬಂದಿದ್ದೀರಾ? ಲಾರೆನ್ಸ್ ಮಿಸ್ಸಿಂಗ್ ಕೇಸ್ ಸಂಬಂಧವಾಗಿ SI ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ. ಆದರೆ SI ಮಾತಾಡೋದು ನೋಡ್ತಿದ್ರೆ ಯಾವ ನಂಬಿಕೆನೂ ಬರ್ತಾ ಇಲ್ಲ. ತುಂಬಾ ಕೋಪದಿಂದ ಮಾತಾಡೋದು. ಏನ್ ಕೋಪ ಮಾಡ್ಕೋತಾ ಇದ್ದಾರೆ? ಅವ್ನ ಕೊಬ್ನ ಅವನ ಹತ್ರನೇ ಇಟ್ಕೊಳಕ್ ಕೇಳಿ. ಕೊಬ್ಬ ತೋರಿಸಿದ್ರೆ ಆ ಕೊಬ್ನ ಇಳ್ಸೋರ್ ನಾವೇ. ಏನಾದರೂ ಸಹಾಯ ಬೇಕಂದ್ರೆ ನನ್ನ ಹತ್ರ ಕೇಳಿ, ನಾವು ನಿಮ್ಗಿದೀವಿ. ಯಾರಿಗೂ ಭಯಪಡೋ ಅವಶ್ಯಕತೆನೇ ಇಲ್ಲ. ನಿಮ್ಮಿಂದ ಸಹಾಯ ಖಂಡಿತ ನಮಗೆ ಬೇಕಾಗತ್ತೆ. ಖಂಡಿತ ಮಾಡೋಣ. ಸರಿ, ಬರ್ತೀವಿ. ಕೇಸ್ ವಿಷಯನ ನಾನು ಕೇಳಿದೆ ಸರ್. SI ನಂದಕುಮಾರೇ ಮಾತಾಡ್ತಿರೋದು. ಇದೆ. ಕೇಸ್ ನಂಬರ್ 94/48. ಸರ್, ಒಂದು ಅರ್ಜೆಂಟ್ ವಿಷಯ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಏನ್ ನಾಯಕರೇ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಸರ್, ನೀವು ನನ್ನ ಕೂರ್ಸೋದಕ್ಕೆ ನೋಡ್ಬಿಡಿ. ಸ್ವಲ್ಪ ದಿನದಿಂದ ನೀವು ಸುಮ್ಮನೆ ತಾನೇ ಕೂರಿಸ್ತಾ ಇದ್ದೀರಾ? ಇಲ್ಲ, ಈಗಿರೋ ಸಿಚುವೇಶನ್ ನಿಮಗೆ ಗೊತ್ತಲ್ವಾ? ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಬೇಕಾ ಏನು? ತಿರುಗಿ ನೋಡೋದಕ್ಕೂ ಸಮಯ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇಲ್ಲಿ. ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ಇಷ್ಟು ದಿನ ನಿಮ್ ಕೈಯಲ್ಲಿ ಯಾಕಾಗಿಲ್ಲ? ಇವಾಗ ನ್ಯಾಯ ಮಾತಾಡ್ತಾ ಇದ್ದೀರಾ? ಯಜಮಾನ್ರೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ. ಹೋಗಿ ಮುಂದಿನ ವಾರ ಬನ್ನಿ. ಮುಂದಿನ ವಾರ ಬರ್ತೀನಿ. ಅವಾಗ ಈ ತರ ಮಾತಾಡಲ್ಲ. ನೋಡೋಣ, ಹೊರಡಪ್ಪ. ಹಾಯ್ ಮೆರ್ಲಿನ್. ಹಾಯ್ ಅಂಕಲ್. ಬನ್ನಿ ಮಗಳೇ, ಅಮ್ಮನ ಕರಿ. ಆಯ್ತಮ್ಮ, ಬನ್ನಿ. ಲಾರೆನ್ಸ್ ಬಗ್ಗೆ ಯಾವ ವಿಷಯನೂ ಗೊತ್ತಾಗಿಲ್ಲ ಅಲ್ವಾ? ಇಲ್ಲ, ಪೊಲೀಸ್ಗೆ ನಾನು ಜೋಸೆಫ್ ಅಂಕಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾನು ತುಂಬಾ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ.
ನಂಗೆ ಇನ್ಸ್ಪೆಕ್ಟರ್ ಬಿಹೇವಿಯರ್ ಬಗ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ಹೇ, ಬಿ ಪಾಸಿಟಿವ್. ಲಾರೆನ್ಸ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ಹಾ, ನಮಸ್ಕಾರ. ಅಮ್ಮ, ಇವರೇ ನಾನು ಹೇಳ್ತಾ ಇದ್ದಿದ್ದೇನ. ನಿನ್ ಬಗ್ಗೆ ಯಾವಾಗ್ಲೂ ರೋಸ್ಲಿನ್ ಹೇಳ್ತಿದ್ಲು. ನೀವೇನು ಭಯ ಪಡಬೇಡಿ, ಲಾರೆನ್ಸ್ಗೇನೂ ಆಗಿರೋದಿಲ್ಲ. ಅದು ನಾವ್ಯಾರು ಫೇಸ್ ಮಾಡೋಕ್ಕಾಗದಿರೋದ್ರಿಂದ ಅವ್ರು ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇರ್ತಾರೆ. ಓ ಜೀಸಸ್. ಕೂತ್ಕೊಳ್ಳಪ್ಪ, ಕಾಫಿ ತರ್ತೀನಿ. ಓಕೆ. ಸಮಾಧಾನ ಮಾಡ್ಕೊ ರೋಸಿ, ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ನನ್ನ ಫ್ರೆಂಡ್ ವಿನೋದ್ ಅವನಿ ಕೇಸ್ ಫಾಲೋ ಮಾಡ್ತಿದ್ದಾನೆ. ಮತ್ತೆ ಸೈಬರ್ ಸೆಲ್ಸ್ ಜೊತೆ ಅವನಿಗೆ ತುಂಬ ಒಳ್ಳೆ ಕನೆಕ್ಷನ್ ಇದೆ. ರೋಸಿ, ಆ ಕಣ್ಣು ಒರೆಸ್ಕೊಳ್ಳಿ. ಅಮ್ಮ ನೋಡಿದ್ರೆ ಏನ್ ರೋಸಿ, ಚಿಕ್ಕ ಮಕ್ಕಳ ಹಾಗೆ. ಕಣ್ಣು ಒರೆಸ್ಕೊಳ್ಳಿ. ನಾವೆಲ್ಲ ಜೊತೆಗಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಕೂಲ್ ಡೌನ್, ಕೂಲ್ ಡೌನ್. ಹಲೋ, ಹೇಳು. ಏನೇ 2 ದಿನದಿಂದ ನೋಡೋಕ್ಕೆ ಆಗ್ತಿಲ್ಲ? ಇಲ್ಲ ಕಣೋ, ಅಮ್ಮ ಹೇಳಿದ್ರು 2 ದಿನ ಬಿಟ್ಟು ಹೋಗು ಅಂತ. ನನಗೆ ನಿನ್ನ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ನೋಡದೆ ಇರೋಕ್ಕಾಗ್ತಿಲ್ಲ. ಬೇಡ ಕಣೋ, ಈಗ ಬೇಡ. ಅಮ್ಮ ನೋಡಿದ್ರೆ ಪಕ್ಕದ ರೂಮಲ್ಲೇ ಇದ್ದಾರೆ. ಹಾಗಾದ್ರೆ ನೀನೊಂದು ಸೆಲ್ಫಿ ತೆಗೆದು ಕಳಿಸ್ತೀಯಾ? ಸುಮ್ಮನೆ ಬೇಡ ಕಣೋ. ಹಾ, ಬೇಕು 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 ಬೇಕು. ಪ್ಲೀಸ್ ಕಣೆ, ಪ್ಲೀಸ್ ಒಂದ್ಸಲ ಕಳಿಸು. ಹಲೋ. ಹಲೋ, ಇದು ನಾನು ಯಾವಾಗಲೂ ನೋಡೋ ಫೋಟೋ ತಾನೇ? ನಾನು ಹೀಗಲ್ಲ ಕೇಳಿದ್ದು. ಮತ್ತೆ ಬೇರೆ ಹೇಗೆ? ಅದು ಇದನ್ನ ನಾನು ಹೇಗೆ ನಿನ್ನ ಹತ್ರ ಹೇಳೋದು? ಅದು ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು. ಚೆನ್ನಾಗಿ ಒಂದು ಫೋಟೋ ಕಳಿಸು ಪ್ಲೀಸ್. ನಿನ್ನ ನೋಡಿದ್ರೆ ನಂಗೆ ಸಂತೋಷ ಬರಬೇಕಲ್ಲ. ಏ ವಿವೇಕ್, ಅದೆಲ್ಲ ಬೇಡ ಪ್ಲೀಸ್. ಒಂದೇ ಒಂದ್ಸಲ ಕಳಿಸೆ ಪ್ಲೀಸ್. ಬೇಡ ವಿವೇಕ್. ನಾನು ನೋಡ್ಬಿಟ್ಟು ತಕ್ಷಣ ಡಿಲೀಟ್ ಮಾಡ್ಬಿಡ್ತೀನಿ. ಬೇಡ ವಿವೇಕ್. ಬೇಕು ಬೇಕು ಪ್ಲೀಸ್. ನನ್ನ ಚಿನ್ನ ಅಲ್ವಾ, ಪ್ಲೀಸ್ ಒಂದೇ ಒಂದ್ಸಲ ಸಾಕು. ಲೋ, ನೀನೇನು ಆಟ ಆಡ್ತಿಲ್ಲ ತಾನೆ? ಇಲ್ಲ. ನಿನ್ನ ಎಮರ್ಸಲ್ಲ ತಾನೆ? ಇಲ್ಲ ಇಲ್ಲ, ಯಾವತ್ತೂ ಇಲ್ಲ. ಪ್ರಾಮಿಸ್. ನೋಡ್ಬಿಟ್ಟು ಖಂಡಿತ ಡಿಲೀಟ್ ಮಾಡ್ತೀನಿ. ಏನು ಯೋಚನೆ ಮಾಡ್ತೀಯ? ಕಳ್ಸೆ. ಪ್ರಾಮಿಸ್. ಪ್ರಾಮಿಸ್, ಕಳ್ಸು. ಬೇಗ ಕಳ್ಸೆ ಪ್ಲೀಸ್. ಇವತ್ತರೂ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ತು. ಗುಡ್ ಸೆಲೆಕ್ಷನ್.
ಸೊ ವೆರಿ ಕ್ಯೂಟ್ ಅಂಡ್ ಹಾಟ್. ಏನೇ ಹೇಳು, ಒಳ್ಳೆ ಕಾಸ್ಟ್ಲಿ ಫೋನೇ ಕೊಡಿಸ್ದೆ ಅಲ್ಲ? ಇಷ್ಟೇನಾ? ಇನ್ನೂ ಕಲರ್ಫುಲ್ ಇದ್ದಿರ್ಬೋದು, ಆದ್ರೂ ಪರವಾಗಿಲ್ಲ, ಸೆಂಡ್ ಮಾಡು. ಅದು ಆಗಲ್ಲ, ಸದ್ಯಕ್ಕೆ ನನ್ನ ಹತ್ರನೇ ಇರಲಿ. ಏನಕ್ಕೆ ದಿನೇಶ್ ಫೋಟೋ? ಆದಷ್ಟು ಬೇಗ ನೇರವಾಗಿ ನೋಡೋಣ, ಓಕೆನಾ? ಓಕೆ ಕಣ, ಸಾಕು. ಅದು ಸಾಕು. ಆದರೆ ಒಂದ್ ವಿಷಯ, ಫಸ್ಟ್ ನಾನೇನೆ. ಹಂಗೆ ಆಗ್ಲಿ, ಆಯ್ತು ಬಿಡು. ಪರವಾಗಿಲ್ಲ, ತಗೋ. ನೋಡ, ಬ್ರೇಕ್ ಟೈಮ್ ಇರೋದ್ರಿಂದ ನಾನು ಹೊರಗೆ ಬರೋಕ್ಕಾಯ್ತು. ಲಾರಿ ವಿಚಾರದಲ್ಲಿ ಊರಲ್ಲಿ ಸಮಸ್ಯೆ ಆಗಿದೆ. ನೀನೇನು ಮಾಡಿದೆ, ಏನಾದರೂ ಗೊತ್ತಾಯ್ತಾ? ತುಂಬ ಲೇಟ್ ಮಾಡ್ದೇನೆ ಪಾಸಿಟಿವ್ ರಿಸಲ್ಟ್ ಅಂತ ನಿನ್ಗೆ ಹೇಳ್ತಾ ಇರೋದು ನಾನು. ಊರವರು ಏನು ಬೇಕಾದರೂ ಹೇಳಿ, ನಿಜ ಏನು ಅಂತ ನಮಗೆ ಗೊತ್ತು. ಸರಿ, ನೀನು ಹೊರಡು, ನಾನು ಕಾಲ್ ಮಾಡ್ತೀನಿ. ಸರಿನಾ? ಓಕೆ. ಅವನ ಹುಡುಗಿನ ಕರ್ಕೊಂಬರೋ ಥರ ಕಾಣಿಸ್ತಾನೆ ಇಲ್ವಲ್ರ? ಇಲ್ಲಿವರೆಗೂ ನಮ್ಮನ್ನ ಎಮರ್ಸಿಲ್ಲ, ನಾವು ವೆಯ್ಟ್ ಮಾಡೋಣ. ಏ, ಅವನ್ ಔಟ್ ಆಫ್ ಕವರೇಜ್. ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದು. ನಾನು ಒಂದು ದಮ್ ಹೊಡಿತೀನಿ. ಅಯ್ಯೋ ಅಂಕಲ್, ಮೆರ್ಲಿನ್, ಫೋನ್ ಕೊಡು. ಆ ಫೋನ್ ನಾನು ಕೊಡು ಮಗು, ಕೊಡು ಅಂತ ಹೇಳಿದೆ. ಬಂದು ಕಾರ್ಲಿ ಕೂತ್ಕೋ, ನಾನು ಮನೆಗೆ ಬಿಡ್ತೀನಿ. ಅಂಕಲ್ ಬೇಡ ಅಂಕಲ್. ನೀನು ಮೊದಲು ಕಾರ್ಲ್ ಹತ್ತು, ನಡಿ. ಅಂಕಲ್ ಎಲ್ಲಿ ಸಿಕ್ಕಿದ್ರು ನಿಂಗೆ? ಮಗಳೇ ಮೆರ್ಲಿನ್, ಅದು ನಾನೊಂದು ವಿಷಯ ಕೇಳಬೇಕಾಗಿತ್ತು. ಏನ್ ವಿಷಯ?
ಹೇ, ಭಯಪಡೋಕ್ಕೇನೂ ಇಲ್ಲ. ನಾನು ಅವಳಿಗೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ. ಮತ್ತೆ ಅವನೇನಾದರೂ ತೊಂದರೆ ಕೊಟ್ರೆ? ಅದೆಲ್ಲ ಆಗಲ್ಲ. ಹಾಗಾಗದೇ ಇರೋಕ್ಕೆ ಏನು ಮಾಡಬೇಕು ನಾನು ಮಾಡ್ತೀನಿ, ಗೊತ್ತಾಯ್ತಾ? ಮತ್ತೆ ಈಗ ಅವಳನ್ನ ಹೆಚ್ಚಾಗೇನು ಪ್ರಶ್ನೆಗಳು ಕೇಳಬೇಡ. ಹೋಗು ರೋಸಿ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ವಿನೋದ್. ಇವತ್ತೇನು ವಿಶೇಷ? ಅಲ್ಲಿ ಹೋಗ್ಬೇಕಿತ್ತು ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಇವ್ ನನ್ನ ಫ್ರೆಂಡು ದೀನನಾಥನ್. ನಮಸ್ಕಾರ. ನಿಮಗೆ ಗೊತ್ತಿರೋ ವಿಷಯನೇ, ಆ ಲಾರೆನ್ಸ್ ಇದ್ನಲ್ಲ, ಅವ್ನ ಮಿಸ್ಸಿಂಗ್ ಕೇಸ್. ಇವನು ಅವರ ಫ್ಯಾಮಿಲಿ ಫ್ರೆಂಡೇ. ಆದರೆ ನಾನು ಈಗ ಬಂದಿರೋದು ಬೇರೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ. ಒಬ್ಬ ಮೀಡಿಯಾ ಪರ್ಸನ್ ಆಗಿ ಒಂದಿಷ್ಟು ಅಬ್ಸರ್ವ್ ಮಾಡಿರೋಂಥ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಬಂದಿದ್ದೀನಿ. ಹೇಳಿ. ವಯಸ್ಸಿಗೆ ಬರ್ದೇ ಇರೋ ಹುಡುಗಿರ್ನ ಟಾರ್ಗೆಟ್ ಮಾಡಿ ದುರುಪಯೋಗ ಪಡಿಸ್ಕೊತಾ ಇರೋಂಥ ಒಂದು ದೊಡ್ಡ ತಂಡ ನಮ್ಮ ಸಂಸ್ಥೆ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ ಸರ್. ಮಾನಕ್ಕೆ ಎದ್ರಿ ಜೀವನ ನೆನೆಸ್ಕೊಂಡು ಹೆಣ್ಮಕ್ಳುಗಳು ಈ ವಿಷಯನ ಯಾರಿಗೂ ಹೊರಗಡೆ ಹೇಳ್ತಾ ಇಲ್ಲ. ಇದ್ರ ಪರವಾಗಿ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆ ಪರವಾಗಿ ಸಾಕ್ಷಿನ ನಾವೀಗ ತಗೊಂಡು ಬಂದಿದ್ದೀವಿ. ಸರ್, ಹೇಳಿ. ಈ ಗಿಟಾರಿಸ್ಟ್ ಲಾರೆನ್ಸ್ ಅವ್ರ ಕುಟುಂಬದವ್ರ ಜೊತೆ ನನ್ಗೆ ಒಳ್ಳೆ ಸಂಬಂಧ ಇದೆ. ಅವಳು ತಮ್ಮ ಮಗಳು ಮರ್ಲಿನ್ನ ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ಹೀಗಿರುವಾಗ ವಿವೇಕ್ ಅಂತ ಒಬ್ಬ ಹುಡುಗ ಆ ಹುಡುಗಿಗೆ ಒಂದು ಮೊಬೈಲ್ ಫೋನ್ನ ಕೊಡಿಸಿ ವಶೀಕರಣ ಮಾಡಿಕೊಂಡು ಇವನು ಹೇಳಿದ ಹಾಗೆ ತಪ್ಪಾಗಿ ಬಳಸ್ಕೊಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ. ಆ ಹುಡುಗಿ ತಪ್ಪಿಸ್ಕೊಳಕ್ ಮಾಡಿದೆ. ಆ ಹುಡುಗಿಯಿಂದ ಸಿಕ್ಕಿದ ಮೊಬೈಲ್ ಫೋನ್ ಇದು. ನೀವು ಹೇಳ್ತಾ ಇರೋ ವಿಷಯ ತುಂಬಾ ಕ್ರಿಟಿಕಲ್ ಆದದ್ದು. ಈ ಸೋರ್ಸ್ ಇಟ್ಕೊಂಡು ನಾವು ವಿಚಾರಣೆ ಶುರು ಮಾಡ್ತೀವಿ. ಆದರೆ ನಂತರ ಅಧಿಕಾರಿಗಳು ಮನ್ಸಿಡೋದ್ರಿಂದನೇ ನಿರ್ಧಾರಕ್ಕೆ ಬರೋ ವಿಷಯ ಇದಲ್ಲ. ಮಕ್ಕಳಿಗೆ ಬೇಡದಿರೋ ದುಡ್ಡುಗಳು, ಅವಶ್ಯಕತೆಗಳು, ಪೇರೆಂಟ್ಸ್ಗಳು ಬೆಳೆಸೋ ರೀತಿ, ಈ ಥರ ವಿಷಯನ ಬದಲಾಯಿಸ್ಬೇಕು. ಸರ್, ಈ ವಿವೇಕ್ ಅನ್ನೋ ಹುಡುಗನ ಇನ್ನೊಂದು ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡೋದು ನಾನು ನೋಡಿದ್ದೀನಿ. ಮಿಸ್ಟರ್ ದೀನನ್, ಕೂಡಲೇ ಈ ಕೇಸ್ನ ತಗೊಂಡು ವಿಚಾರಿಸೋಕೆ ಶುರು ಮಾಡ್ತೀನಿ. ಸರ್. ವಿನೋದ್, ನಿಮ್ಮ ಮೀಡಿಯಾ ಸಪೋರ್ಟು, ದೀನನ್ ನಿಮ್ಮ ಸಹಕಾರನೂ ನಮಗೆ ತುಂಬ ಸಹಾಯ ಆಗುತ್ತೆ. ಶೋರ್ ಸರ್. ವಿ ಎಕ್ಸ್ಪೆಕ್ಟ್ ಯುವರ್ ಸಿನ್ಸಿಯರ್ ಕೋಆಪರೇಷನ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಂಡಸು ಅಂದ್ರೆ ಹೇಳಿದ್ ಕಾಪಾಡ್ಬೇಕು. ನಾನ್ ನಿನ್ನ ಏನೋ ಅನ್ಕೊಂಡೆ. ಮಗ, ನಾನು ಅವಳನ್ನ ಕರೆಕ್ಟ್ ಆಗಿರೋ ಟೈಮ್ ಕರ್ಕೊಂಡ್ಬರ್ತಿದ್ದೆ. ಸರ್, ಇದೇ ಅವ್ರುಗಳು ಉಳ್ಕೊಂಡಿರೋಂಥ ಜಾಗ. ಆ ಗಡ್ಡ ಮೀಸೆ ಬಿಟ್ಟಿರೋನೆ ಅವ್ರುಗಳ ಲೀಡರ್. ಲೇ ಸ್ಟ್ಯಾನ್ಲಿ, ಏನೋ ಏನೋ ಸೌಂಡ್ ಕೇಳ್ತಿದೆ. ಏನು ಅಂತ ನೋಡು. ಲೇ ಪೊಲೀಸ್!
ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಕೇಸ್ ಮೇಲೆ 4-5 ಜನಗಳನ್ನು ಪೊಲೀಸರು ಬಂಧಿಸಲು ಪ್ರಯತ್ನಿಸಿದಾಗ ಪೊಲೀಸರಿಗೆ ಹೊಡೆದು ಅವರು ತಪ್ಪಿಸಿಕೊಂಡಿದ್ದಾರೆ. ಅವರನ್ನು ಹುಡುಕುವ ಕಾರ್ಯಾಚರಣೆ ನಡೀತಾ ಇದೆ. ಈ ಹುಡುಗರು ವಯಸ್ಸಿಗೆ ಬಂದಿರುವಂತಹ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹೊಸ ಫೋನ್ ಕೊಡಿಸಿ ಟಾರ್ಗೆಟ್ ಮಾಡಿ ಅವರ ಹತ್ರ ಅಶ್ಲೀಲ ಚಿತ್ರಗಳನ್ನು ಕೇಳಿ ಅದನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಹಾಗೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ 5-6 ಹುಡುಗರು ಡ್ರಗ್ಸ್ ಸೇವಿಸುತ್ತಿದ್ರು. ಅಬಲೆಯರ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಯನ್ನು ಪೊಲೀಸರು 7 ವರ್ಷಗಳ ನಂತರ ದುಬೈನಲ್ಲಿ ಹಿಡಿದ್ರು. ಪೊಲೀಸರು ಆ ಕಳ್ಳನನ್ನು ಮಫ್ತಿ ಡ್ರೆಸ್ ಅಲ್ಲಿ ಹಿಡಿದ್ರು. ಅದಕ್ಕೆ ಮುಖ್ಯವಾದ ಆಧಾರ ಒಂದು ಫೋನ್ ಕಾಲ್. ಬೆಂಗಳೂರಲ್ಲಿ 18 ವಯಸ್ಸಿಗಿಂತ ಚಿಕ್ಕ ಹುಡುಗಿಯರನ್ನು ಮಾತಾಡಿ ಬಲೆಗೆ ಬೀಳಿಸ್ಕೊಳ್ಳುವಂತ ಗ್ಯಾಂಗ್ ನ ಸೆರೆ ಹಿಡಿದಿದ್ದಾರೆ. 20 ವರ್ಷದ ವಿವೇಕ್ ಅನ್ನೋ ಒಬ್ಬ ವ್ಯಕ್ತಿನೇ ಈ ಕೇಸ್ಗೆ ಮುಖ್ಯ ಆರೋಪಿ. ಇನ್ನುಳಿದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರಿಯಾದ ಆಧಾರಗಳು ಪೊಲೀಸರಿಗೆ ಸಿಕ್ಕ ಕಾರಣ ವಿವೇಕ್ ಅನ್ನು ಅರೆಸ್ಟ್ ಮಾಡುವ ಕಾರ್ಯಾಚರಣೆ ನಡೀತಾ ಇದೆ ಅಂತ ಪೊಲೀಸರು ನಮಗೆ ತಿಳಿಸಿದ್ದಾರೆ. ನ್ಯಾಯಾಂಗದ ಪ್ರಕಾರ ಕಮ್ಮಿ ಅಂದ್ರೂ 10 ಲಕ್ಷ ರೂಪಾಯಿ ದಂಡ, 10 ವರ್ಷ ಕಾನೂನು ಶಿಕ್ಷೆ ಅಂತ ಪರಿಗಣಿಸಲಾಗಿದೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇದೇ ವರ್ಷ ಅತಿಯಾಗಿ ಚಿನ್ನ ಕಲೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದು ಮುಖ್ಯನೇ. ಆರಕ್ಷಕರು ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಏನಪ್ಪ ಇದು? 18 ವರ್ಷ ತುಂಬಿರದ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವುದರಿಂದ ಕಾನೂನು ಪ್ರಕಾರ ಕ್ರಿಮಿನಲ್ಗಳಿಗೆ ಶಿಕ್ಷೆ. ವಿಚಾರಣೆ ನಡೆಯುತ್ತಿರಬೇಕಾದರೆ ತಾಯಿ ತಂದೆಗೆ ಒಬ್ಬನೇ ಮಗನಾದ ವಿವೇಕ್ ಶಾಪಿಂಗ್ ಮಾಲಿನ 2ನೇ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ. ವಿವೇಕ ಅಮ್ಮ ಬಾಯಿಲಿ, ನಾನು ಫೋನ್ ತಗೊಂಡ್ ಬಾಮ್ಮ. ತಗೋ ಅಪ್ಪ. ಯಾ ರೋಸಿ, ಜಯಶಂಕರ್ ಮಾತಾಡ್ತಿದ್ದೀನಿ. ನಾವೆಲ್ಲ ಇದ್ದೀವಿ ಅಲ್ವಾ, ಯಾಕೆ ಅಳ್ತಿದ್ಯಾ? ನೀನ್ ಯಾಕೆ ತಪ್ಪು ಮಾಡಿಲ್ಲ ತಾನೆ, ಮತ್ತೆ ಯಾಕೆ ಅಳ್ತಿದ್ಯಾ? ನೀನ್ ಅಳ್ಬೇಡ, ಸುಮ್ಮನಿರು. ನೀನೊಂದು ದೊಡ್ಡ ಆಪತ್ತಿಂದ ತಪ್ಸ್ಕೊಂಡೆ ಅಂತ ಅನ್ಕೋ. ಇಲ್ಲಿ ಎಲ್ರಿಗೂ ನಿನ್ ಮನ್ಸು ಗೊತ್ತು. ನೀನ್ ಚಿಂತೆ ಮಾಡ್ಬೇಡ, ಧೈರ್ಯವಾಗಿರ್ಬೇಕು, ಸರಿನಾ? ಅಳ್ಬೇಡ. ರೋಸ್ಲಿನ್, ದೇವ್ರ ದಯೆಯಿಂದ ನಮ್ಮ ಮಗುಗೆ ಏನೂ ಆಗಿಲ್ಲ ಅಲ್ವಾ? ನೆಮ್ಮದಿಯಾಗಿರೋಣ. ಅದು ಹಾಗಲ್ಲ ಸೊಸಿ ಅಕ್ಕ, ಇನ್ನಿದ್ರಿಂದ ಬೇರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದೇ ನನ್ನ ಭಯ. ನೀನ್ ಭಯ ಪಡ್ಬೇಡ, ನನ್ ಮನ್ಸು ಹೇಳ್ತಾ ಇದೆ ಏನೂ ಆಗಲ್ಲ ಅಂತ. ಸರಿ, ನಾನು ರೆಡಿ ಆಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಇವತ್ತೇ ಸ್ಟೇಟ್ಮೆಂಟ್ ಕೊಡಬೇಕು. ನೀನ್ ಹೋಗು, ನಾನಿಲ್ಲಿದ್ದೀನಲ್ವಾ, ನೀನ್ ಧೈರ್ಯವಾಗಿ ಹೋಗ್ಬಾ. ಮರ್ಲಿನ್, ಯಾಕೆ ಅಳ್ತಿದ್ಯಾ? ತಪ್ಸ್ಕೊಂಡ್ಬಿಟ್ವಿ ಅಂತ ಯೋಚನೆ ಮಾಡ್ಬೇಕು. ಅಳ್ಬೇಡ, ಅಳ್ಬೇಡ ಮರ್ಲಿನ್. ಹಂಗಿದ್ರೆ ಆದಷ್ಟು ಬೇಗ ನಾವು ನೋಡೋ ದಿನ ಬರುತ್ತೆ. ನೋಡ್ಕೊಳ್ಳೋಣ. ನೀವು ತುಂಬಾ ದಿನ ಇಲ್ಲಿ ಇರಲ್ಲ.
ವಿಕ್ರಮ್ ಹತ್ರನೇ ಆಟ ಆಡ್ತೀರಾ? ಸರ್, ಆ ಲಾರೆನ್ಸ್ಗೆ ಸಂಬಂಧಪಟ್ಟವ್ರು ಬಂದಿದ್ದಾರೆ, ಕರಿಬೋದಾ? ಹಾಂ, ಕರಿ. ಎಸ್ ಸರ್. ಸರ್, ನಿಮ್ಮನ್ನು ಯಾಕೆ ಕರೆಸ್ದೆ ಅಂದರೆ ಸಂದೇಹ ಪಡೋ ನಂಬರ್ಗಳಲ್ಲಿ ನಿಮ್ಮ ಹೆಸರು ಇದೆ. ಬೇಕಾದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು. ಅಯ್ಯೋ ಸರ್, ಅದು ವಿರೋಧಿಗಳು ಯಾರಾದರೂ ತಪ್ಪು ಹೇಳಿರ್ಬೋದು. ಅದು ಹೇಗೆ ನಿಮಗೆ ಗೊತ್ತು? ಸರ್, ಇವ್ರು ನಮಗೆ ತುಂಬಾ ದಿನದಿಂದ ಫ್ಯಾಮಿಲಿ ಫ್ರೆಂಡು. ಮಿಸ್ಟರ್ ದಿನನ್, ನಿಮ್ಗಿನ್ನೂ ಮದುವೆ ಆಗಿಲ್ಲಲ್ಲ? ಹೌದು ಸರ್. ಮೇ ಐ ಕಮ್ ಇನ್? ಎಸ್. ಹೌದು, ಬಂದೆ. ಹಾಂ ಮಿಸ್ಟರ್ ವಿನೋದ್, ಈ ಕೇಸಲ್ಲಿ ಕೆಲವೊಂದು ಸಾಕ್ಷಿಗಳು, ಕೆಲವೊಂದು ಪ್ರೂಫ್ಗಳು ದಿನನ್ಗೆ ಎದುರಾಗಿದೆ. ಯಾರೇನು ಬೇಕಾದರೂ ಹೇಳ್ಬೋದು, ಸಂದೇಹನೂ ಪಡ್ಬೋದು. ಆದರೆ ಸತ್ಯ ಅಂತ ಒಂದು ಇದೆ ಅಲ್ಲ, ನೀವು ವಿಚಾರಿಸಿ. ಒಂದು ಮೀಡಿಯಾ ಪರ್ಸನ್ ಆಗಿ ನಾನು ಈ ಕೇಸ್ನ ಫಾಲೋ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಐ ಬಿಲೀವ್ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ತಪ್ಪಾಗಿ ನಡೀದಲ್ಲೇ ಇರಬೇಕು ಸರ್. ಇಲ್ಲಾಂದ್ರೆ ದೀನನ್ ಅನ್ನೋ ಒಬ್ಬ ನಿರಪರಾಧಿಗೆ ರೆಪ್ಯುಟೇಷನ್ ಹಾಳಾಗುತ್ತೆ. ನಾನಿದನ್ನ ರಿಕ್ವೆಸ್ಟ್ ಮಾಡಿ ನಿಮ್ಗೆಲ್ಲ ಕೇಳ್ತಾ ಇದ್ದೀನಿ. ಆ ಹುಡುಗ ಆತ್ಮಹತ್ಯೆ ಕೇಸಲ್ಲಿ ಬೇರೆ ಹುಡುಗರೆಲ್ಲ ರಿಮಾಂಡಲ್ಲಿದ್ದಾರೆ. ಆ ಕೇಸಲ್ಲಿ SP ಗೆ ಬೇಕಾಗಿರೋಂಥ ಡೇಟಾ ಕಾಂಟ್ರಿಬ್ಯೂಟ್ನ ನಾನು ಕೂಡ ಮಾಡಿದ್ದೀನಿ. ಆ ಒಂದು ಕಾನ್ಫಿಡೆನ್ಸ್ ಇಂದನೇ ನಾನು ಹೇಳ್ತಾ ಇರೋದು. ಇಲ್ಲ ವಿನೋದ್, ಅದೆಲ್ಲ ನಾನು ಒಪ್ಕೊಂತೀನಿ. ಆದ್ರೆ ಜನಕ್ಕೆ ಐ ವಾಶ್ ಮಾಡೋದಕ್ಕೆ ನಾವಿದೆಲ್ಲ ಮಾಡ್ಬೇಕಲ್ವಾ? ಹಾಗಾದ್ರೆ ಈಗ ಮಿಸ್ಟರ್ ದಿನಾನು ಮಿಸಸ್ ರೋಸ್ ನೀನು ಹೋಗ್ಲಿ. ಏನಾದರೂ ಅವಶ್ಯಕತೆ ಇದ್ರೆ ಮತ್ತೆ ಬರಬೇಕಾಗುತ್ತೆ. ನನ್ನ ಡ್ಯೂಟಿ ನಾನು ಮಾಡಲೇಬೇಕಲ್ವಾ? ಖಂಡಿತವಾಗಿ ಏನು ಸಮಸ್ಯೆ ಇಲ್ಲ ಸರ್. ಯಾವಾಗ ಬೇಕಾದರೂ ಇಬ್ರು ಬರ್ತಾರೆ. ಓಕೆ, ಗುಡ್. ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಫೈನಲ್ ಸ್ಟೇಜಲ್ಲಿ ನಾನು ಅದನ್ನು ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಸರಿ ಸರಿ ಸರ್. ಸರಿ. ತಂದೆ ಯೇಸುವೆ, ನಮ್ಮನ್ನೆಲ್ಲ ಕಾಪಾಡಪ್ಪ. ಆಮೇನ್. ರೋಸ್ಲಿನ್, ಒಂದ್ ಮಾತು ಕೇಳಲ್ಲ? ಊರ್ ಜನಗಳೆಲ್ಲ ನಿನ್ ಬಗ್ಗೆನೂ ದಿನನ್ ಬಗ್ಗೆನೂ ಮಾತಾಡೋದೆಲ್ಲ ನಿಜನಾ? ನೀವೇನ್ ಹೇಳ್ತಾ ಇದ್ದೀರಾ? ನಮ್ಮಮ್ಮ ಬಗ್ಗೆ ನಂಗೆ ಗೊತ್ತು. ಮಮ್ಮಿ, ಮಮ್ಮಿ ಧೈರ್ಯವಾಗಿರು. ಸರ್, ಲಾರೆನ್ಸ್ ಅವ್ರ ವೈಫು ವಿನೋದ್ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಬರ ಕೇಳು ಸರ್. ಹಾ, ನಮಸ್ಕಾರ ಸರ್. ವಿನೋದ್, ಆದ್ರೂ ನಿಮ್ಮಿಂದ ನಮಗೆ ಕೆಲಸ ಸ್ವಲ್ಪ ಕಮ್ಮಿ ಆಯ್ತು. ಇಲ್ಲ ವೇಣುಗೋಪಾಲ್ ಸರ್, ಅದು ನನ್ನ ಜವಾಬ್ದಾರಿನೂ ತಾನೆ. ಸಾರ್ ಹೇಳಿದ ನಿಜಾನೇ. ವಿನೋದ್ ಇದ್ರಿಂದ ಕೆಲಸ ಎಲ್ಲ ಈಸಿಯಾಗಾಯ್ತು. ಲಾರೆನ್ಸ್ ಎಲ್ಲಿದ್ದಾನೆ ಅಂತ ಕರೆಕ್ಟ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಬೇಗ ಸಿಗ್ತಾನೆ ಅಂತ ನಂಬಿಕೆ ಇದೆ. ಸರ್, ಹಾಗಿದ್ರೆ ಆ ವಿಚಾರಣೆಯಿಂದ ನಮ್ಮನ್ನ ಹೊರಗೆ ಬರೋದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡ್ಬೇಕು ಸರ್. ನಂದನ್ ಸರ್, ಇವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಕಳಿಸಿ. ಎಸ್ ಸರ್. ಸರಿ ಸರ್, ಸರಿ, ಹೋಗಿ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ. ಥ್ಯಾಂಕ್ ಯು ಸರ್. ಅಕ್ಕ, ಆಂಟಿ ಮೇಲೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ, ಬರ್ತಾರೆ. ಈ ವಾರದಲ್ಲೇ ಹೈದರಾಬಾದಲ್ಲಿ ಕೆಲ್ಸಕ್ಕೆ ಜಾಯಿನ್ ಆಗಬೇಕು. ಟಿಕೆಟ್ಸ್ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದಾಯ್ತು. ಈ ಲಾರೆನ್ಸ್ ಅಂಕಲ್ ವಿಷಯ ಯೋಚನೆ ಮಾಡೋಷ್ಟ್ರೊಳಗಡೆ ಆಗ್ಬಿಡುತ್ತೆ. ಅಲ್ಲಿಂದ ಏನೋ ನಂಬಕ್ಕೆ ಆಗ್ತಿಲ್ಲ. ಅವ್ನು ತಗೊಂಡಿದ್ ಗಂಜಾನೆ ಅವನ್ನ ಈ ಸ್ಥಿತಿಗೆ ತಂದಿದ್ದು. ಮರ್ಲಿನ್ ಎಕ್ಸಾಮ್ ಟೈಮ್ ಬಂದ್ಬಿಡ್ತಲ್ವಾ, ಇನ್ಮೇಲೆ ಕ್ಲಾಸಿಗೆ ರೆಗ್ಯುಲರ್ ಆಗಿ ಹೋಗ್ಬೇಕು. ಸರಿ ಆಂಟಿ. ನನ್ನ ಬಗ್ಗೆ ಬಿಡಿ, ಸ್ವಂತ ಮಗಳ ಬಗ್ಗೆ ಆದ್ರೂ ಯೋಚನೆ ಬೇಡವಾ? ಟೀ ತಗೋಮ್ಮ. ಬೇಡ ಆಂಟಿ. ರೋಶ್ನಿ, ಇನ್ನ ಟ್ರೈನಿಗೆ 1 hour ಮಾತ್ರ ಬಾಕಿ ಇರೋದು. ಹೋಗ್ಬೇಕಾದ್ರೆ ಟ್ರಾಫಿಕ್ ಇದ್ರೆ ಕಷ್ಟ ಆಗುತ್ತಲ್ವಾ? ನೀವೆಲ್ಲ ರೆಡಿ ಆದ್ರಾ? ನಾನ್ ರೆಡಿ. ನಾವು ಬರ್ತೀವಿ. ಓ ಬೇಡ ರೋಶ್ನಿ, ನಾವೇ ಡ್ರಾಪ್ ಮಾಡಿ ಹೋಗ್ತೀವಮ್ಮ. ಜೋಸಫ್ನ ಅಕ್ಕನ ಸ್ಟೇಷನಲ್ಲಿ ಬಿಟ್ಬಾ. ರೀಚ್ ಆದ ತಕ್ಷಣ ಕಾಲ್ ಮಾಡಿ. ರೀಚ್ ಆದ ತಕ್ಷಣ ಕಾಲ್ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅಪ್ಪ ವಾಪಸ್ ಬರ್ತಾರೆ, ನಾನು ಬೇಡ್ಕೋತೀನಿ. ಮಲಿನ್, ಚೆನ್ನಾಗಿ ಓದ್ಬೇಕು.
ಎಲ್ಲದಕ್ಕೂ ನಾನೇ ಕಾರಣ ತಾನೆ. ಸಾರಿ ರೋಶ್ನಿ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಸರಿ, ನೀವಿನ್ನು ಹೊರಡಿ. ಮರ್ಲಿನ್, ಡ್ರೆಸ್ ಅಲ್ಟಿಮೇಟ್ ಆಗಿದೆ. ಹೌದಾ? ಅಮ್ಮ Thank you. ಸೆಲೆಕ್ಷನ್. ನಿನ್ನ ನೋಡ್ತಿದ್ರೆ ಹಾಗೆ ನಾಯರ್ ಹುಡುಗಿ ತರ ಇದೆಯಾ? ಅಂಕಲ್, ನಿಮ್ ಡ್ರೆಸ್ ಚೆನ್ನಾಗಿದೆ. ಇವತ್ತು ನಮ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಆಹಾ. ಇತ್ತು. ನಾನೇ ಆನ್ಸರ್ ಹೌದಾ? ಮಾಡ್ತಿರೋದು, ಅದಕ್ಕೆ ಈ ತರ ಡ್ರೆಸ್. ಹಾಗಿದ್ರೆ ಸೆಲೆಬ್ರೇಟ್ ಮಾಡೋಣ. ನಿನ್ಗೆ ಯಾವ ಐಸ್ ಕ್ರೀಮ್ ಬೇಕು? ಚೋಕೋಬಾರ್. ಅಣ್ಣ 3 ಚೋಕೋಬಾರ್ ಕೊಡಿ. ಅಯ್ಯೋ, ಹಾ? ನನಗ್ ಬೇಡಮ್ಮ. ಹಾಗೆಲ್ಲ ಆಗಲ್ಲ ಅಂಕಲ್, ನೀವು ತಿನ್ಬೇಕು. ತಗೊಳ್ಳಿ. ಈ ಜಾಗಕ್ಕೆ ನೀನು ನೋಡ್ಕೊಂಡ್ ಮುಂಚೆನೆ ಬನ್ನಿ. ಬಂದಿದ್ಯಾ? ಇಲ್ಲ ತಾನೆ? ಇದು ಮೊದಲ ಇಷ್ಟ ಸರಿ. ಆಯ್ತಾ? ಈ ಜಾಗಕ್ಕೆ ನಾವು ಫಸ್ಟ್ ಟೈಮ್ ಬರ್ತಿದೀವಲ್ಲ, ಹೌದು ಹೌದು. ಈ ಜಾಗ ತುಂಬಾ ಚೆನ್ನಾಗಿದೆ. ರೋಶ್ನಿ ತಾನೆ? ಹೌದು. ಲಾರೆನ್ಸ್ ಅವ್ರ ವೈಫ್ ತಾನೆ? ಹಾ. ಏನೋ ನಿನ್ಗೆ ನಾಚಿಕೆನೇ ಇಲ್ವೇನೋ? ಯಾಕೆ? ಲಾರೆನ್ಸ್ ಸತ್ತೋಗ್ಬಿಟ್ಟಿಲ್ಲ, ಅವ್ನ ಹೆಂಡತಿನ ಕರ್ಕೊಂಡು ಈ ತರ ಸುತ್ತಾಡೋದಕ್ಕೆ. ನೀವೇನೇನೋ ಮಾತಾಡ್ತಿರಲ್ಲ. ನೋಡೋದಕ್ಕೇನೋ ಇಷ್ಟು ಡೀಸೆಂಟ್ ಆಗಿ ಕಾಣಿಸ್ತೀಯಾ? ನೀವ್ ಬನ್ನಿ. ಸಾರಿ ಸರ್. ಇನ್ನೊಬ್ಬನ ಹೆಂಡತಿ ಜೊತೆ ಸುತ್ತಾ ಇದ್ಯಾ? ಬನ್ನಿ ಹೋಗೋಣ, ಬನ್ನಿ. ನಿನ್ ಕೈಲಾದ್ರೆ ನೀನು ಅವಳನ್ನ ಮದ್ವೆ ಆಗಿ ಬದುಕ್ಬೇಕು. ಬನ್ನಿ. ಹೇ ಬಿಡಲೇ. ತಗೋ. ನೋಡು, ಆ ಬ್ರೋಕರ್ ಸದಾಶಿವ ಕಾಲ್ ಮಾಡಿದ್ದ, ಆ ರಾಮನಗರದವನು. ನೀನ್ ಯಾವಾಗ ಫ್ರೀ ಆಗ್ತೀಯ ಹೇಳೋ, ನಾವು ಹೋಗಿ ಆ ಹುಡುಗಿನ ನೋಡೋಣ. ಏನೇನೋ ಮಾತಾಡ್ತಿರ್ತೀಯಲ್ಲ. ಏನಾಯ್ತಪ್ಪ? ನೀನ್ ಸುಂದರಮ್ಮ. ಹೌದು, ಹುಡುಗಿನ? ಈಗ ಮಕ್ಕಳ ಬಗ್ಗೆ ಮಾತಾಡದ? ಅಯ್ಯೋ. ನನಗಿನ್ನು ಅಷ್ಟೊಂದು ವಯಸ್ಸಾಗಿಲ್ಲ. ಇವನ್ ಯಾಕೆ ಹೀಗಾಡ್ತಿದ್ದಾನೆ? ನೀವೇನು ಹೇಳಕ್ ಬರ್ಬೇಡಿ. ಯಾವಾಗ್ಲೂ ಉಪದೇಶ ಕೊಡಕ್ ಬರ್ತೀರಾ? ಏನು ಆಯ್ತು ನಿಂಗೆ? ಹೊರಟಾಕ್ಬಿಡ್ತೀನಿ. ಯಾಕೆ ಹಿಂಗ್ ತಲೆ ತಿಂತಾ ಇರ್ತೀರಾ? ಎಲ್ಲಾದ್ರೂ ಹಾಳಾಗೋಗಿ. ಅಯ್ಯೋ, ಇವನ್ಗೆ ಏನಾಯ್ತಪ್ಪ? ಈ ಮನೇಲಿ ಇರ್ಬೇಕು ಅಂತ ನನ್ಗೆ ಅನಿಸ್ತಾ ಇಲ್ಲ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಿಂಗೇನು ಹುಚ್ಚ? ಅಮ್ಮ, ನೀನ್ ಯಾಕೆ ಒಬ್ಳೆ ಕೂತಿದ್ಯಾ? ಏನು ಇಲ್ಲ ಮಗಳೇ. ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ನಾನು ಸ್ವಲ್ಪ ಹೊತ್ತು ಒಬ್ಳೇ ಇರ್ತೀನಿ, ನೀನು ಹೋಗು. ನೀನು ಹೋಗಿ ಓದ್ಕೋ. ಅವಾಗ ಮದ್ವೆ ಬಗ್ಗೆ ಹೇಳಿ ನಿನ್ ಮನ್ಸು ನೋಯಿಸೋದು ತಪ್ಪು ಅಂತ ಗೊತ್ತು. ಎಲ್ಲ ವಿಚಾರನೂ ತಿಳಿದು ನೀನು ಅದನ್ನ ಸರಿಯಾಗಿ ಮಾಡ್ತಿ ಅನ್ನೋದು ಈ ನಿನ್ ತಾಯಿಗೆ ಗೊತ್ತು. ಮಗನೇ, ಯಾವಾಗ್ಲೂ ನಿಂಗ್ ಬಡ್ಸಕ್ಕೆ ನಾವಿರಲ್ಲಪ್ಪ. ನಮ್ ಕಾಲ ಮುಗಿದ್ಮೇಲೆ ನೀನ್ ಒಂಟಿ ಆಗ್ಬಾರ್ದು. ಈ ಪ್ರಪಂಚ ನಾವು ಅನ್ಕೊಂಡ್ರಂಗಿಲ್ವಲ್ಲ. ನಾವು ಪ್ರೀತಿಯಿಂದ ನಡ್ಕೊಂಡ್ರು ಅದು ನಮಗೆ ವಾಪಸ್ ಸಿಗೋದಿಲ್ಲ. ಅಮ್ಮ, ಈ ಕಡೆ ಬಂದು ಕೂತ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಕಷ್ಟ ಕೊಡಕ್ಕೆ ಇಷ್ಟಪಡಲ್ಲ. ನೀನೊಂದು ಹಾಡು ಹೇಳಮ್ಮ. ಹಾಡಮ್ಮ. ನೀನು ನಾನ್ ಜೊತೆ ಹಾಡ್ತೀನಿ, ಹಾಡು. ನೀವು ಹಾಡಬೇಕು. ಹಾಡಿ ಮತ್ತೆ. ಸರಿ, ಹಂಗಂದ್ರೆ 3 ಜನ ಹಾಡೋಣ. ಸೇರಿ ಹಾಡೋಣ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದರ, ಆ ದೈವದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ
ವರದಿಂದ ಬಾಳೆ ಬಂಗಾರ. ಲಾರೆನ್ಸ್, ಆಗಿದೆಲ್ಲ ಆಯಿತು ಬಿಡು. ನಮ್ಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀನು ತಲೆ ಕೆಡ್ಸ್ಕೊಬೇಡ. ನೀನು ಬಾ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಬಾ ಬಾ. ಮಗಳೇ, 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 ಈಗ್ಲಾದ್ರೂ ನನ್ನ ಕ್ಷಮಿಸ್ತೀಯಾ? ಮಗನೇ ಲಾರೆನ್ಸ್, ಎಲ್ಲಪ್ಪ ಹೋಗಿದ್ದೆ? ಅಮ್ಮ, ಸಾರಿ ಅಮ್ಮ. ರೋಶನಿ, ಲಾರೆನ್ಸ್, ಐ ಆಮ್ ಸಾರಿ. ರೋಸ್, ಐ ಆಮ್ ರೋಶ್ನಿ, ಅಣ್ಣನ ಮೇಲ್ ಕರ್ಕೊಂಡು ಹೋಗು. ಲಾರೆನ್ಸ್ ಅಣ್ಣ, ಮೇಲ್ ಹೋಗಿ. ಮೇಲ್ ಹೋಗಿ ಅಣ್ಣ. ಬಾ ಮಾಲಿನ್. ಒಳ್ಳೆ ಕೆಲಸ ಆಯ್ತು. ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ಹೌದಾ? ನಾನು ನಿಮ್ಗೆ ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ ಅಂತ ಗೊತ್ತಾ? ನಮ್ಗೊಂದು ಮುಖ್ಯವಾಗಿರೋ ಬಿಸ್ನೆಸ್ ಬರೋ ಟೈಮು. ಏನ್ರಿ, ನನಗೆ ಟೀ ಸಾಕು. ಟೀನಾ? ನನಗೆ ಐಸ್ ಕ್ರೀಮ್. ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕ್ಯಾಂಟೀನಲ್ಲಿ ಕೆಲವು ವಸ್ತುಗಳು ಬೇಕಿತ್ತು. ಯಾರು ಹೇಳಿದ್ದು? ಸರಿ ಮಾಡ್ಕೋದನ್ನ. ಅದು ಹೇಗಾಗುತ್ತೆ? ಆಲ್ರೆಡಿ ನಡೀತಾ ಇರೋ ಬಿಸ್ನೆಸ್ ಅಲ್ಲಿ ಅರ್ಧ ಶೇರ್ ಕೊಡಲ್ಲ ಅಂದ್ರೆ ಇವಾಗ. ಈ ಕಲರ್ ಚೆನ್ನಾಗಿದೆ ಅಲ್ವಾ? ಅದೇ, ಈ ಕಲರ್ ಇಷ್ಟ ಆಯ್ತಾ? ಹಾ ಜೆಪಿ, ಚೆನ್ನಾಗಿದ್ಯಾ? ಏನೋ ಹೀಗೆ ಮೋಸ ಮಾಡ್ಬಿಟ್ಟೆ. ಲೇ, ಅದಲ್ಲ ಕಣೋ. ನೆನ್ನೆ ಸಿಗೋಣ ಅಂತ ಸಿಗ್ಲಿಲ್ಲ. ಫೋನ್ ಮಾಡಿದ್ರೆ ಎತ್ಲೂ ಇಲ್ಲ. ಅದರಲ್ಲಿ ಇವ್ರ ತಪ್ಪು ಏನೂ ಇಲ್ಲ. ಫೋನ್ ನಾನೇ ತಗೊಂಡಿದ್ದು. ನೆಕ್ಸ್ಟ್ ಟೈಮ್ ನೀವು ನಮ್ಮ ಕಂಪನಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ. ನಿಮ್ಮ ಮನೇಲಿ ಸಮಸ್ಯೆ ಇಲ್ಲದೆ ಇರಬಹುದು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಮೇಲೆ ಕಂಪನಿಗೆ ಜೆಪಿನ ನೋಡ್ಬೇಡಿ. ಅಯ್ಯೋ ಇಲ್ಲ, ನಾನು ಹಾಗೆ ಅನ್ಕೊಂಡಿಲ್ಲ. ನೀನು ಹೊರಡು, ನಾನು ನೋಡ್ಕೊತೀನಿ. ಸರಿ. ಏನಿಸ್ತಾರ ಇದು? ತುಂಬಾ ಎಮೋಷನಲ್ ಆಗ್ಬಿಟ್ಟ ನೋಡ್ದಾ? ಬಾ, ನೀನ್ ಬಾ. ಈ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ನೋಡು. ಲಾರೆನ್ಸ್, ಈ ಫ್ಲೇವರ್ ತಗೊಳ್ಳೋಣ. ಇಷ್ಟ ದಿನ ಎಲ್ಲಿದ್ಯೋ ನೀನು? ನನಗೆ ತುಂಬಾ ಇಷ್ಟ. ನಿಂಗೆ ಯಾವ್ದು ಬೇಕು ನೀನ್ ತಗೋ. ನೀವು ಲಾರೆನ್ಸ್ ತಾನೆ? ಇಷ್ಟ ದಿನ ಎಲ್ಲಿದ್ರಿ ನೀವು? ಅದನ್ನ ಹೇಳ್ತೀನಿ. ಏನು ಇದು? ಏನಿದು ಅವತಾರ? ಅದ್ರ ಬಗ್ಗೆ
ನಾವು ಸ್ವಲ್ಪ ಆ ಕಡೆ ಹೋಗಿ ಮಾತಾಡೋಣ. ಎಷ್ಟೊತ್ತಾಯ್ತು ಟೀ ಆರ್ಡರ್ ಮಾಡಿ ಇನ್ನೂ ತಂದ್ಕೊಟ್ಟಿಲ್ಲ. ಬರುತ್ತೆ. ಮಗಳೇ, ನಿನ್ ಹೆಸರೇನು? ಲಾರೆನ್ಸ್. ಚೆನ್ನಾಗಿದ್ಯಮ್ಮ. ನಿನಗೆ ಏನು ಗೊತ್ತು ಓದ್ತಾ ತಾನೆ? ಇದ್ಯಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಎಲ್ಲ ಭಾಗ್ಯನೂ ದೇವ್ರು ಕೊಟ್ರು. ನಾನು ಆದ್ರೆ ತುಂಬಾ ಚೆನ್ನಾಗಿದ್ದೀನಮ್ಮ. ಅದೆಲ್ಲ ತುಂಬಾ ದಿನ ಇರಲಿಲ್ಲ. ಯಾರ ಹತ್ರ ಹೇಳಿನೂ ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಕಾರಣ ನಾನು ಮಾತ್ರನೇ. ಓ, ಇನ್ನ ಬೆಳಗ್ಗೆ ಆಗ್ಲಿಲ್ಲ, ಆಗ್ಲೇ ಕುಡಿಯಕ್ ಸ್ಟಾರ್ಟ್ ಮಾಡ್ದಾ? ನೀನ್ ಪೂಜೆ ಮಾಡ್ಕೋ. ನೀನ್ ಕೆಲಸ ಮಾಡ್ಕೊಳ್ಳೋದಕ್ಕೂ ನನಗೂ ಏನ್ ಸಂಬಂಧ? ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಸತ್ಯ ನಾಶ ಆಗೋಗೋ, ಹಾಳಾಗೋಗು. ಒಂದ್ ನಿಮಿಷ ನಿಂತ್ಕೋ. ಏನು ಮಗಳಲ್ಲಿ ಕುಡ್ದು ಕುಡ್ದು ನಿನ್ ಜ್ಞಾಪಕ ಶಕ್ತಿ ಎಲ್ಲ ಹೋಯ್ತಾ? ನೀನೇ ನಿಮ್ಮ ಹತ್ರ ತಾನೇ ಹೇಳ್ದೆ ಸ್ಟಡಿ ಟೂರ್ಗೇನೋ ಹೋಗ್ಬೇಕಂತ. ಏನಂದೆ? ಯಾರ ಹತ್ರ ಹೇಳಿದ್ಲು? ನನ್ನ ಹತ್ರನೇ ಬಂದು ಸುಳ್ಳು ಹೇಳ್ತಾ ಇದ್ಯಾ? ಹಾಗಿದ್ರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ಏನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಸತ್ತೋಗಿರೋ ನಿಮ್ಮ ಅಪ್ಪ ಬಂದು ನೀನು ನೋಡ್ಕೊತಾರೆ ಅನ್ಕೊಂಡಿದ್ಯಾ? ಹೋಗೆ ಹೊರಗೆ, ಹೋಗೆ. ಎಲ್ಲಾದ್ರೂ ಹೋಗಿ ಸಾಯಿ. ಅವತ್ತು ಕುಡಿದು ಗಾಡಿ ಓಡಿಸ್ಕೊಂಡು ಹೋಗಿದ್ದಕ್ಕೇನೆ ಒಂದು ಆಕ್ಸಿಡೆಂಟ್ ಆಯಿತು. ಈ ಪರಿಸ್ಥಿತಿ ಬಂದ್ಬಿಡ್ತು. ಕುಡ್ದು ಎಲ್ಲ ಹಾಳು ಮಾಡಿದೆ. ಆದ್ರೂ ಇವಳು ನನ್ನ ಜೊತೆನೇ ಇದ್ದಾಳೆ. ಆಮೇಲೆ ಈಗ ಈ ಕ್ಯಾಂಟೀನ್ ನೋಡ್ಕೊಳ್ತಾ ಇರೋದ್ರಿಂದ ಹೆಂಗೋ ಜೀವನ ನಡೀತಿದೆ. ಎಲ್ಲ ಅದು ನಿನ್ನ ಬಗ್ಗೆ ಏನು ಕೇಳದೇ ಇದ್ದಿದ್ದು ಎಲ್ಲ ನನಗೆ ಗೊತ್ತಿರೋದ್ರಿಂದಾನೆ. ನಡೆದಿದ್ದೆಲ್ಲ ಮರಿಬೇಕು ಅಂದ್ಕೊಂಡಿದ್ದೀನಿ. ರೋಸ್ನಿ ಪ್ರಾರ್ಥನೆನೇ ನಾನು ವಾಪಸ್ ಬರೋದಕ್ಕೆ ಕಾರಣ. ನಾನು ಚರ್ಚಿಗೆ ಹೋಗಿ ಫಾದರ್ನ ನೋಡಬೇಕು. ಬರ್ತೀನೋ? ಸಿಗೋಣ. ಎಲ್ಲರನ್ನು ಕಾಪಾಡು ಓ ಯೇಸುವೆ. ಆಮೇನ್. 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 ದೇವರ ವಿಧಿಲಿಖಿತ ಹಾಗೇನೆ. ಒಳ್ಳೇದು ಅನ್ಸಿದ್ರೆ ಅವರು ಯಾವುದೇ ವಿಷಯ ಆದರೂ ಮಾಡ್ತಾರೆ. ಅದೆಲ್ಲ ಒಳ್ಳೇದಾಗೆ ನಡೆಯುತ್ತೆ. ದೇವರ ಹತ್ರ ಎಲ್ಲರ ಹತ್ರನೂ ನಮಗೆ ಬೇಕಾಗಿರೋ ಎಲ್ಲದನ್ನು ಕೇಳ್ಕೊಂಡಾಯ್ತು. ತಾನು ಬೆಳೆದಿರೋದನ್ನ ಎಲ್ಲಾನು ನಷ್ಟ ಮಾಡಿಕೊಂಡು ಕೈಯಲ್ಲಿ ಏನೂ ಇಲ್ಲದೆ ಅವ್ರ ಅಪ್ಪನ ಹತ್ರ ಬರೀ ಕೈಯಲ್ಲಿ ವಾಪಸ್ ಬಂದಾಗ ಅಪ್ಪ ಅವನಿಗೇನು ಮಾಡ್ದ ಗೊತ್ತಾ? ಎಲ್ಲಾರನ್ನೂ ಕರೆದು ತುಂಬ ಹೆಮ್ಮೆಯಿಂದ ಅವನನ್ನ ಅದ್ದೂರಿಯಿಂದ ಸ್ವಾಗತಿಸಿದ್ರು. ಕಳ್ಕೊಂಡಿದ್ದನ್ನ ವಾಪಸ್ ಪಡ್ಕೊಳ್ಳೋದಕ್ಕಿಂತ ಒಳ್ಳೆ ವಿಷಯ ಬೇರೆ ಯಾವುದೂ ಇಲ್ಲ. ಲಾರೆನ್ಸ್, ಇನ್ನು ಮುಂದೆ ನೀನು ಹಿಂದೆ ತಿರುಗಿ ನೋಡಬಾರ್ದು. ಮುಂದೆ ಸಾಗೋದಕ್ಕೆ ದೇವರು ನಮಗೆ ಈ ಜೀವನನ ಕೊಟ್ಟಿದ್ದಾರೆ. ನಂಬಿಕೆ ಎಲ್ಲಾನು ಸರಿ ಮಾಡುತ್ತೆ. ನೀವು ಅನ್ಕೊಳ್ಳೋ ಎಲ್ಲ ವಿಷಯಗಳು ನಡೆಯುತ್ತೆ. ಸ್ನೇಹ ಎಲ್ಲಾನು ಈಸಿ ಮಾಡುತ್ತೆ. ಆದರೂ ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಸ್ನೇಹನೇ ಅಂತ ಬೈಬಲ್ ತುಂಬ ಜಾಗದಲ್ಲಿ ಹೇಳುತ್ತೆ. ಸ್ನೇಹನ ಅತಿಯಾಗಿ ನಂಬಿದವರು ಸ್ನೇಹದಿಂದನೇ ಎಲ್ಲಾನು ಗೆಲ್ತಾರೆ. ಲಾರೆನ್ಸ್, ಎಲ್ಲ ಕಾರ್ಯಗಳಲ್ಲೂ ನೀನು ಯಾವಾಗಲೂ ಹಿಂದೆ ಉಳಿದಿದ್ದೆ. ಹೀಗಿದ್ರೂ ನಿನ್ನ ನಮಗೆ ವಾಪಸ್ ಕೊಟ್ಟಿದ್ದಾರೆ. ದೇವ್ರು ತುಂಬ ದೊಡ್ಡವನು. ನೀನು ಇವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಕುಟುಂಬನ ಒಂದು ಸ್ವರ್ಗದ ಹಾಗೆ ಮಾಡ್ಕೋ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸರಿ ಫಾದರ್. ಸರಿ ಫಾದರ್. ಅಪ್ಪ ಏಮಾರ್ಸಲ್ಲ ಖಂಡಿತ ಅಲ್ವಾ? ಖಂಡಿತ ಮಾಡ್ತೀನಿ. ಅಮ್ಮ, ನಾವು ಸ್ವಲ್ಪ ಹೊರಗೆ ಹೋಗ್ತೀವಿ. ಆಯ್ತಪ್ಪ. ನೀವು ಬರ್ತೀರಾ? ಇಲ್ಲ ಮಗ, ನೀವೆಲ್ಲ ಹೋಗಿ ಬನ್ನಿ. ಸರಿ ಬಮ್ಮ. ಅಮ್ಮ, ನಾವು ಬರ್ಬೇಕಾದ್ರೆ ನಿನ್ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ತರ್ತೀವಿ. ಓಕೆ ಅಜ್ಜಿ, ನಾವು ಹೋಗಿ ಬರ್ತೀವಿ. ಹೋಗ್ಬಾ ನನ್ ಬಂಗಾರಿ. ಹೋಗ್ಬಾ ಅಮ್ಮ. ಟಾಟಾ. ಬಾಯ್. ಜೀಸಸ್.
ಹಲೋ. ಹಲೋ ಲಾರೆನ್ಸ್, ಮಿಸ್ಟರ್ ದಿನನ್, ಹೇಗಿದ್ದೀರಾ? ನಿಮ್ ಧ್ವನಿ ಕೇಳೋದೇ ನನಗೆ ಮಹಾಭಾಗ್ಯ. ಈಗ ಎಲ್ಲಿದ್ದೀರಾ? ದಿನನ್ ಅಂಕಲ್. ಅಪ್ಪ ಆ, ಅಂಕಲ್ ಹತ್ರ ಹೇಳಿ ನಾವು ಬೆಟ್ಟ ಮೇಲೆ ಹೋಗಿ ನೋಡೋಣ ಅಂತ. ಆ. ಅದು ದಿನನ್, ಒಂದು ಕೆಲಸ ಮಾಡು. ಏನು? ನಾವು ಸಂಜೆ 5 ಗಂಟೆಗೆ ಬೆಟ್ಟದ ಮೇಲೆ ಸಿಗೋಣ. ಸರಿ, ಟ್ರೈ ಮಾಡ್ತೀನಿ. ಓಕೆ ಓಕೆ ಓಕೆ, ಬಾಯ್. ಸರಿ, ಬಾಯ್. ಸರಿ. ಹಾಯ್ ಮರ್ಲಿನ್, ಹಾಯ್ ಅಂಕಲ್. ಹೇಗಿದೆಯಾ ಮಗು? ಹೌ ಆರ್ ಯು? ಫೈನ್? ಫುಲ್ ಫೈನ್. ಹ್ಯಾಪಿನಾ? ತಗೋ, ನಿನಗೆ ಇಷ್ಟವಾಗಿರೋದು. ಥ್ಯಾಂಕ್ ಯು ಅಂಕಲ್. ಓಕೆಮ್ಮ. ನಿಮ್ಮ ಅಪ್ಪ ಅಮ್ಮ ಹ್ಯಾಪಿ ಆಗಿದ್ದಾರಾ? ನೀನು ಹ್ಯಾಪಿ ತಾನೆ? ಹಾಗಿದ್ರೆ ಓಕೆ, ನೀನು ತಿಂತಾ ಇರು, ನಾನು ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಯ್ ದಿನನ್, Glad to meet you, Lawrence. ನಿಮ್ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ಮೆರ್ಲಿನು ರೋಶ್ನಿನು ಹೇಳಿದ್ರು. ನೇರವಾಗಿ ನೋಡೋದಕ್ಕೆ ಇವಾಗ ಅದೃಷ್ಟ ಸಿಕ್ಕಿದೆ. ಸಂತೋಷ. ನನಗೂ ಅಷ್ಟೇ. ನನ್ನ ಬಗ್ಗೆ ಏನು ಒಳ್ಳೇದಾಗ ನೀವು ಕೇಳ್ಪಟ್ಟಿರಲ್ಲ. ಹೇ, ನನಗೆ ಎಲ್ಲರ ಬಗ್ಗೆನೂ ಒಳ್ಳೆ ಅಭಿಪ್ರಾಯನೇ ಇದೆ. ಯಾವಾಗಲೂ ಒಬ್ಬರ ಹತ್ರ ಇರೋ ಒಳ್ಳೆತನ ಮಾತ್ರ ನಾನು ನೋಡ್ತೀನಿ. ಓಕೆ, ನೀವು ಫ್ರೀ ಆಗಿದ್ರೆ ಹೋಗಿ ಟೀ ಕುಡಿಯೋಣ. ಖಂಡಿತ ಕುಡಿತೀನಿ, ಆದರೆ ಇನ್ನೊಂದು ದಿನ. ಈಗ ಸ್ವಲ್ಪ ಕೆಲಸ ಇದೆ. ಹೇಗಿದ್ರು ನಿಮ್ಮನ್ನ ಒಂದ್ಸರಿ ನೋಡಿದ್ನಲ್ಲ, ಹಾ. ಅದಕ್ಕೇನೆ ನಾನು ಬಂದಿದ್ದು. ಸರಿ, ನಾನು ಬಲವಂತ ಮಾಡಲ್ಲ. ಇನ್ನೊಂದು ದಿವಸ ಸಿಗೋಣ. ಸರಿ ಸರಿ. ಹೇ ದಿನನ್, ಹೀಗೆ ಒಬ್ರೇ ಇದ್ರೆ ಸಾಕಾ? ಓ ಸಾರಿ, ನಾನು ಆ ವಿಷಯನ ಹೇಳಬೇಕು ಅನ್ಕೊಂಡಿದ್ದೆ. ನೆಕ್ಸ್ಟ್ ಸಂಡೇ ನನಗೆ ನಿಶ್ಚಿತಾರ್ಥ ಇದೆ. ಹಾಗಾದ್ರೆ ನಾವು ಕೇಳಿಲ್ಲ ಅಂದ್ರೆ ನಮ್ಗೆ ಹೇಳ್ತಿರ್ಲಿಲ್ವಾ? ಹೇ, ಖಂಡಿತವಾಗ್ಲೂ ಇಲ್ಲ. ನಿಮ್ಮನ್ನೆಲ್ಲ ಮರೆಯಕ್ಕಾಗಲ್ವಲ್ಲ. ನೋಡಿ, ಈಗ ನಿಮ್ಮೆಲ್ರೂ ನಿಶ್ಚಿತಾರ್ಥಕ್ಕೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಸರಿ. ಓಕೆ ಸರಿ. ಮಗಳೇ, ಅದೇ ಒಂದು ಸರ್ಪ್ರೈಸ್ ನ್ಯೂಸ್ ಇದೆ. ಏನು? ನೆಕ್ಸ್ಟ್ ಸಂಡೇ ನನ್ನ ಎಂಗೇಜ್ಮೆಂಟು. ಮತ್ತೆ ಅಪ್ಪ ಅಮ್ಮನ ಜೊತೆ ನೀನ್ ಬರ್ಲೇಬೇಕು. ಖಂಡಿತ ಬರ್ತೀವಿ. ಶೋರ್? ಮತ್ತೆ ಅಲ್ಲಿ ಸಿಗ್ತೀನಿ. ಸರಿಮ್ಮ.